ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ದಾವೀದ ಹೀಗೆ ಹೇಳ್ತಾನೆ, ನಾನು ಎಡಬಿಡದೆ ಯೆಹೋವನನ್ನು ಕೊಂಡಾಡುತ್ತೇನೆ, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿರುತ್ತದೆ ಎಂಬುದಾಗಿ. ದೇವರ ಸ್ತೋತ್ರಗಳು ಯಾವಾಗಲೂ ನಮ್ಮ ಬಾಯಲ್ಲಿ ಇರಬೇಕು. ಕೇವಲ ಆಶೀರ್ವಾದ ಹೊಂದಿದಾಗ, ಅದ್ಭುತವನ್ನು ಹೊಂದಿದಾಗ ಮಾತ್ರವಲ್ಲ, ಪ್ರತಿದಿನ ಪ್ರತಿ ಕ್ಷಣ ಯಾವಾಗಲೂ ಆತನ ಸ್ತೋತ್ರ, ಏನನ್ನು ಹೊಂದಿ ಏನನ್ನು ಹೊಂದದೇ ಇರಲಿ, ನಾವು ಯಾವಾಗ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿರಬೇಕು. 2026ನೇ ಇಸುವಿನಲ್ಲಿ ಜಾನ್ವರಿ ತಿಂಗಳಲ್ಲೂ ಫೆಬ್ರವರಿ ತಿಂಗಳಲ್ಲೂ ದೇವರು ಅದ್ಭುತ ರೀತಿಯಾಗಿ ನಡೆಸಿ ಮಾರ್ಚ್ ತಿಂಗಳಿಗೆ ಕಾಲಿಟ್ಟಿರುವಾಗ ದೇವರು ಕೊಟ್ಟಂತ ಆ ಕೃಪೆಯನ್ನು ನೆನೆಸುತ್ತಾ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ನಮ್ಮನ್ನ ಜೀವಗಾರ ಪಟ್ಟಿಯಲ್ಲಿ ಆತನು ಇರಿಸಿದಕ್ಕಾಗಿ ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ನಾವು ಉಳಿದಿರುವುದು ಆತನ ಕೃಪೆ, ಆತನ ಕರುಣೆಯಿಂದ ಮಾತ್ರವೇ ಆಗಿದೆ. ಹಾಲೆಲೂಯಾ. ಆತನ ಕೃಪಾ ವರಗಳು ಅದು ಎಂದಿಗೆ ನಿಂತು ಹೋಗಲಿಲ್ಲ. ದೇವರ ವಾಕ್ಯ ಇರ್ತದೆ, ಆತನ ಸಮ್ಮುಖದಲ್ಲಿ ಏನಿದೆ ಅಂತೆ, ಪರಿಪೂರ್ಣ ಸಂತೋಷ ಇದೆ ಎಂಬುದಾಗಿ. ಇವತ್ತು ಎಷ್ಟು ಮಂದಿ ಹೇಳಿಕೆ ಸಾಧ್ಯ, ನಾನು ಆತನ ಸಮ್ಮುಖದಲ್ಲಿ ಸಂತೋಷಿಸ್ತೇನೆ, ಆತನ ಸಮ್ಮುಖದಲ್ಲಿ ಉಲ್ಲಾಸಿಸ್ತೇನೆ, ಆತನ ಸಮ್ಮುಖದಲ್ಲಿ ಹರ್ಷಿಸುತ್ತೇನೆ. ನಾವೆಲ್ಲರೂ ಒಟ್ಟಾಗಿ ಸೇರಿ ತಂದೆಯ ಮನೆಯಲ್ಲಿ
Hallelujah. ಆಮೇಲೆ ನಿಜವಾಗಿಯೂ ನಾವು ಆಶೀರ್ವದಿಸಲ್ಪಟ್ಟವರಾಗಿದ್ದೇವೆ. ಯಾಕೆ? ನಮ್ಮ ದೇವರು ರಾಜಾದಿರಾಜನಾಗಿದ್ದಾರೆ, ನಮ್ಮ ಕರ್ತರು ಕರ್ತರ ಕರ್ತನಾಗಿದ್ದಾರೆ. ಆಮೇಲೆ Hallelujah. ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ, ಯೇಸು ಸ್ವಾಮಿ ಬೆತ್ಲೆಹೇಮಿನಲ್ಲಿ ಹುಟ್ಟಿದಾಗ ಜೋಯಿಸರು ಏನ್ ಮಾಡ್ತಾರೆ? ಫಸ್ಟಿಗೆ ಹೆರೋದನ ಬಳಿಗೆ ಹೋಗ್ತಾರೆ. ಸೊ ಹೆರೋದನ ಬಳಿಗೆ ಹೋಗಿ ಹೀಗೆ ಕೇಳ್ತಾರೆ, ಯೆಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ ಎಂಬುದಾಗಿ. ಆಗ ಹೆರೋದನಿಗೆ ಫುಲ್ ಶಾಕ್, ನಾನೇ ಯೆಹೂದ್ಯದ ಅರಸ, ಇವರು ಕೇಳ್ತಿದ್ದಾರೆ ಇನ್ನೊಂದು ಅರಸ ಎಲ್ಲಿದ್ದಾನೆ ಎಂಬುದಾಗಿ. ಸೊ ಜೋಯಿಸರ್ ಏನ್ ಮಾಡ್ತಾರೆ? ಆ ಪ್ಲೇಸಿಗೆ ತಲುಪುವಾಗ ದೇವರು ಜೋಯಿಸರಿಗೆ ಹೇಳ್ತಾರೆ, ನೀವು ಹೆರೋದನ ಬಳಿಗೆ ಹಿಂದಿರುಗಿ ಹೋಗ್ಬಾರ್ದು, ನೀವು ಇನ್ನೊಂದು ರೂಟಿಂದ ಹೋಗ್ಬೇಕು ಎಂಬುದಾಗಿ. ಯಾಕೆ ಹೇಳ್ತಾರೆ? ಹೆರೋದ ನಿಜವಾಗಿ ದೇವರಿಗೆ ಅಡ್ಡ ಬೀಳಲಿಕ್ಕೆ ಬಯಸಿದ ಇಲ್ಲ, ಹೆರೋದ ನಿಜವಾಗಿ ದೇವರನ್ನು ಕೊಲ್ಲಿಕ್ಕೆ ಬಯಸಿದ. ದೇವರು ಈ ಲೋಕಕ್ಕೆ ಯೆಹೂದ್ಯರ ರಾಜನಾಗಿ ಖಾಲಿ ಬರಲಿಲ್ಲ, ಈ ಲೋಕಕ್ಕೆ ರಾಜನಾಗಿ ದೇವರು ಬಂದರು. ಆಮೇಲೆ ನನಗೆ ನಿಮಗೆ ರಾಜನಾಗಿ ದೇವರು ಇವತ್ತು ಬಂದಿದ್ದಾರೆ. ಆಮೇಲೆ ಅನೇಕರು ದೇವರನ್ನು ಹುಡುಕಿಕೊಂಡು ಹೋಗ್ತಿದ್ದಾರೆ, ಆದರೆ ನಮಗೆ ನಿಜವಾದ ದೇವರು ಯಾರು ಎಂಬುದಾಗಿ ತಿಳಿದು ಆತನನ್ನು ಆರಾಧಿಸಲಿಕ್ಕೆ ದೇವರು ಕೊಟ್ಟಂತ ಕೃಪೆಯನ್ನು ನಿಲ್ಲಿಸಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಲು ನಿಜವಾಗಿ ನಾವು ಆಶೀರ್ವದಿಸಲ್ಪಟ್ಟವರಾಗಿದ್ದೇವೆ. ಆಮೇಲೆ ಆ ರಾಜಾದಿ ರಾಜ, ಆ ಕರ್ತಾದಿ ಕರ್ತ ನಮ್ಮ ಸಂಗಡ ಇರುವಾಗ ನಾವು ಯಾವುದಕ್ಕೆ ಭಯಪಡುವ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ಒಟ್ಟಾಗಿ ಸೇರಿ ಆ ರಾಜಾದಿ ರಾಜನನ್ನ, ಆ ಕರ್ತಾದಿ ಕರ್ತನನ್ನ ಆರಾಧನೆ ಮಾಡೋಣ. ಇಡೀ ಲೋಕಕ್ಕೆ ಅರಸನಾದ ದೇವರಿಗೆ, ಭೂಮಿ ಆಕಾಶಗಳಲ್ಲಿ ಸೃಷ್ಟಿ ಮಾಡಿದಂತ ದೇವರಿಗೆ ನಾವು ಸಂತೋಷದಿಂದ ಹಾಡಿ ಆತನನ್ನು ಮಹಿಮೆಪಡಿಸೋಣ.
ಸ್ತುತಿಸುತ್ತೇವಪ್ಪ. ಥ್ಯಾಂಕ್ ಯು ಜೀಸಸ್. ಬಂದವರು ಬರ್ತಾರೆಲ್ಲಪ್ಪ, ನಿನ್ನಿಂದ ಒಂದು ಸಂತೋಷ, ನಿನ್ನಿಂದ ಒಂದು ನೆಮ್ಮದಿ, ನಿನ್ನಿಂದ ಒಂದು ಬಿಡುಗಡೆ ಅಪ್ಪ ಹೊಂದಿಕೊಂಡು ಹಿಂದಿರುಗಿ ಬರುವಂತೆ ನೀನು ಸಹಾಯ ಮಾಡಪ್ಪ. ನಿನ್ನ ಪ್ರತಿಯೊಂದು ಭಾಗಗಳಲ್ಲಿ ನಿನ್ನ ಕರಗಳಲ್ಲಿ ಒಪ್ಪಿಸ್ತೇವೆ. ಪ್ರತಿಯೊಂದು ಭಾಗದಲ್ಲಿ ನಿನ್ನ ನಾವು ಒಂದೇ ಮಹಿಮೆ ತಂದೆ ತೆಗೆದುಕೊಂಡು ಕಮ್ಮಿ ಭಾಗವನ್ನು ನೀನು ಹೇಳುವಂತೆ ಆಶೀರ್ವದಿಸಿ, ಕಾಣಿಕೆ ಭಾಗವನ್ನು ಆಶೀರ್ವದಿಸಿ, ಕೀರ್ತನೆ ಭಾಗವನ್ನು ಆಶೀರ್ವದಿಸಿ, ಸಾಕ್ಷ್ಯ ಭಾಗವನ್ನು ಆಶೀರ್ವದಿಸಿ, ಅನೇಕ ಸಾಕ್ಷಿ ನಿನ್ನ ನಾಮದ ಬೆಂಕಿಗೋಸ್ಕರ ಎದ್ದೇಳಲಿ ನಿನ್ನ ಎಲ್ಲ ಭಾಗವನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿದ ಜೀವಿತನ ಯೇಸುವಿನ ಹೆಸರಲ್ಲಿ ಬೇಡುವುದಿಲ್ಲ ನನ್ನ ಪ್ರೀತಿಯುಳ್ಳ ತಂದೆಯೇ, ಆಮೆನ್. ಕರ್ತನ ಮೇಜು ಅಂದ್ರೆ ಹೋಲಿ ಕಮ್ಯುನಲ್ ಏನಾಗಿದೆ ಅಂತ ಹೇಳಿದ್ರೆ ಅದೊಂದು ಸೂಪರ್ ನ್ಯಾಚುರಲ್ ಆದ ದೇವರ ಒಂದು ಶಕ್ತಿ ಆಗಿದೆ. ಎಷ್ಟು ಜನ ಆಸೆ ಪಡ್ತೇವೆ ಈ ಒಂದು ಶಕ್ತಿಯನ್ನು ನಾವು ಹೊಂದಿಕೊಳ್ಳಬೇಕು. ಹಲ್ಲೆಲೂಯಾ, ಕರ್ತನಿಗೆ ಸ್ತೋತ್ರವಾಗಲಿ. ಹಾಗಾದ್ರೆ ಕಮ್ಯುನಿಯನ್ ಅಂದ್ರೆ ಏನು? ಕರ್ತನ ಮೇಜ್ ಅಂದ್ರೆ ಏನಂತ ಹೇಳಿದ್ರೆ ಕಮ್ಯುನಿಯನ್ ಇಸ್ ಮಿರಕಲ್ ಆಫ್ ಒನ್ನೆಸ್ ವಿತ್ ಜೀಸಸ್ ಅಂತ ಅರ್ಥ. ಅಂದ್ರೆ ಯೇಸುವಿನೊಡನೆ ಒಂದು ಐಕ್ಯವಾಗುವ ಒಂದು ಅದ್ಭುತವಾಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಒಂದು ಕಮ್ಯುನಿಯನ್ ಮೂಲಕ ನಾವು ಯಾರೊಂದಿಗೆ ಒಂದಾಗ್ತೇವೆ? ಸಂತೋಷ ಪಡ್ತೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ಒಟ್ಟಾರೆ ಕಮ್ಯುನಿಯನ್ ಅರ್ಥ ಗೊತ್ತಿಲ್ಲದೆ ತೆಗೆದುಕೊಳ್ತಿದ್ದಾರೆ. ನಾನು ಹೇಳ್ತೇನೆ, ಈ ಒಂದು ಅರ್ಥ ನೀನು ತಿಳಿದುಕೊಂಡಾಗ ನಿನ್ನ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. ಒಂದರದಾಗಿ ಈ ಕಮ್ಯುನಿಯನ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ನಾವು ಯಾರೊಟ್ಟಿಗೆ ಒಂದಾಗುವುದು? ಯೇಸು ಕ್ರಿಸ್ತನೊಂದಿಗೆ ಒಂದಾಗುವುದು. ಒಂದು ಅದ್ಭುತವಾದ ಸಮಯವಾಗಿದೆ. ಈ ಕಮ್ಯುನಿಯನ್ ತಗೊಳ್ಳೋದು ನಾನು ಪರಿಶುದ್ಧನಾದ್ದರಿಂದ ಅಲ್ಲ, ನನ್ನ ದೇವರು ಪರಿಶುದ್ಧನಾಗಿದ್ದಾನೆ. ಅಲ್ಲಿ ಎಷ್ಟು ಜನ ಹೇಳ್ತಾರೆ ನನ್ನ ದೇವರು ಪರಿಶುದ್ಧನಾಗಿದ್ದಾನೆ, ಅದಕ್ಕೋಸ್ಕರ ನಾನು ಈ ಒಂದು ಕಮ್ಯುನಿಯನ್ ಅಲ್ಲಿ ನಾನು ಪಾಲು ತೆಗೆದುಕೊಳ್ಳುತ್ತೇನೆ. ನೀವು ನೋಡಿ, ಯೇಸು ಸ್ವಾಮಿಯ ಬಗ್ಗೆ ನೀವು ನೋಡುವುದಾದ್ರೆ ಕುಷ್ಠರೋಗಿ, ಈ ಕುಷ್ಠರೋಗಿಯಲ್ಲಿ ಯಾರು ಸೇರ್ ಮಾಡ್ತಿರ್ಲಿಲ್ಲ, ಮುಟ್ತಿರ್ಲಿಲ್ಲ. ಯಾಕೆ ಮುಟ್ತಿರ್ಲಿಲ್ಲ? ಕುಷ್ಠ ಏನಾಗ್ತಿತ್ತು? ಹರಡುತ್ತಿತ್ತು. ಆದ್ರೆ ಈ ಕುಷ್ಠ ಯೇಸು ಸ್ವಾಮಿಯನ್ನು ಮುಟ್ಟುವಾಗ ಕುಷ್ಠ ಹೋಯ್ತಂತೆ. ಹೌದಾ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇವತ್ತು ನಾವು ಪಾಪಿ ಆದ್ರೆ ಯೇಸುವಿನ ಮುಟ್ಟುವಾಗ ನಮ್ಮ ಪಾಪಗಳನ್ನು ತೆಗೆಯುವ ಶಕ್ತಿ ಅಲ್ಲಿ ಯೇಸು ಸ್ವಾಮಿಗೆ ಉಂಟು ಇವತ್ತು. ಅದಕ್ಕೆ ಹೇಳುದು, ನಿಮ್ಮ ಪಾಪ ಕಡು ಕೆಂಪಾಗಿದ್ದರೂ ಅದರ ಹಿಮದ ಹಾಗೆ ಬಿಳುಪು ಮಾಡುತ್ತೇನೆ. ದೇವರ ಒಂದು ಶಕ್ತಿ, ದೇವರ ಒಂದು ಪವರ್ ನ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ನಮ್ಮ ಕಣ್ಣು ಲೋಕದ ಕಡೆಗೆ ತಿರುಗುವಾಗ ನಮಗೆ ನಷ್ಟಗಳಾಗ್ತದೆ, ನಮ್ಮ ಕಣ್ಣುಗಳು ದೇವರ ಕಡೆಗೆ ತಿರುಗುವಾಗ ನಮಗೆ ಲಾಭವಾಗಿ ದೇವರು ಮಾರ್ಪಡಿಸ್ತಾನೆ. ನಾನು ಆದಿಕಾಂಡದಿಂದ ನಾನು ಇವತ್ತು ಸ್ಟಾರ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಆದಿಕಾಂಡದಿಂದ ನಾವು ನೋಡ್ತೇವೆ, ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಕಮ್ಯುನಿಯನ್ ಆಶೀರ್ವಾದಗಳು ಅಲ್ಲಿ ಬರೆಯಲ್ಪಟ್ಟಿದೆ. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 6 ಮತ್ತು 7ನೇ ವಾಕ್ಯವನ್ನು ನೀವು ಓದುವುದಾದ್ರೆ, ಆದಿಕಾಂಡ ಪುಸ್ತಕ ಅಲ್ಲಿ 3ನೇ ಅಧ್ಯಾಯ 6 ಮತ್ತು 7ನೇ ವಾಕ್ಯದಲ್ಲಿ ನೋಡುವುದಾದ್ರೆ, ಅಲ್ಲಿ ಆದಾಮ ಮತ್ತು ಹವ್ವಳನ್ನು ದೇವರು ಉಂಟು ಮಾಡಿದ ನಂತರ ಅವರಿಗೊಂದು ಇನ್ಸ್ಟ್ರಕ್ಷನ್ ಕೊಟ್ಟರು. ಏನು ಇನ್ಸ್ಟ್ರಕ್ಷನ್ ಕೊಟ್ಟರು ಅಂತ ಹೇಳಿದ್ರೆ, ನೀವೇನ್ ಮಾಡಬಾರ್ದು, ಒಳ್ಳೆದರ ಮತ್ತು ಕೆಟ್ಟದರ ಹಣ್ಣನ್ನು ಏನ್ ಮಾಡಬಾರ್ದು, ತಿನ್ನಬಾರದು ಎಂಬುದಾಗಿ. ಆದ್ರೆ ಅವ್ರು ಏನ್ ಮಾಡಿದ್ರು? ತಿನ್ನಬಾರದು ಎಂಬುದಾಗಿ ಹೇಳಿದ ಹಣ್ಣನ್ನು ತಿಂದಾಗ ಅವರ ಕಣ್ಣು ಏನಾಯ್ತಂತೆ? ತೆರೆಯಲ್ಪಟ್ಟಿದ್ದಂತ ವಾಕ್ಯ ಇರ್ತದೆ. ಹಲ್ಲೆಲೂಯಾ. ಅವರ ಕಣ್ಣು ಏನಾಯ್ತಂತೆ? ತೆರೆಯುತ್ತದೆ. ಅಲ್ಲಿ ಯಾವುದಕ್ಕೆ ಕಣ್ಣು ತೆರೆಯಿತು? ಮರಣಕ್ಕೆ ಕಣ್ಣು ತೆರೆಯಿತು, ನಾಚಿಕೆಗೆ ಕಣ್ಣು ತೆರೆಯಿತು, ಅವಮಾನಕ್ಕೆ ಕಣ್ಣು ತೆರೆಯಿತು, ರೋಗಕ್ಕೆ ಕಣ್ಣು ತೆರೆಯಿತು. ಆದರೆ ಯೇಸು ಸ್ವಾಮಿಯ ಬಗ್ಗೆ ನೀವು ನೋಡುವುದಾದ್ರೆ, ಅದೇ ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 30 ಮತ್ತು 31ನೇ ವಾಕ್ಯ ನೀವು ಗಮನಿಸುವುದಾದ್ರೆ, ಯೇಸು ಸ್ವಾಮಿಯೊಟ್ಟಿಗೆ 2 ಶಿಷ್ಯರು ಎಂಬಾವು ಹಳ್ಳಿಗೆ ಹೋಗ್ತಾ ಇದ್ದಾರೆ. ಎಂಬಾವು ಹಳ್ಳಿಗೆ ಹೋಗುವಾಗ ಯೇಸು ಅವರ ಜೊತೆ ಪುನರುತ್ಥಾನ ಹೊಂದಿದ ನಂತರ ಮಾತನಾಡ್ತಾ ಹೋಗ್ತಾ ಇದ್ದಾರೆ. ಮಾತನಾಡ್ತಾ ಹೋಗುವಾಗ ಅವರು ಯೇಸು ಸ್ವಾಮಿ ಧರ್ಮಶಾಸ್ತ್ರದ ವಿಷಯವಾಗಿ ಹೇಳ್ತಾರೆ. ಯೇಸು ಸ್ವಾಮಿ ಎದ್ದು ಬರ್ತಾರೆ ಅಂತ ಹೇಳುವಾಗ ಸಹ ಯೇಸುವಿನ ಪರಿಚಯ ಅವರಿಗೆ ಆಗಲಿಲ್ಲ. ಆದ್ರೆ ಸತ್ಯವೇದ ಹೇಳ್ತಾನೆ, ಸಾಯಂಕಾಲವಾದಾಗ ಅವರು ಆ ಮನೆಗೆ ಬರುವಾಗ ಯೇಸು ಏನ್ ಮಾಡಿದಂತೆ? ರೊಟ್ಟಿಯನ್ನು ಮುರಿದಾಗ ಅವರ ಕಣ್ಣು ಏನಾಯ್ತಂತೆ? ತೆರೆಯುತ್ತದೆ. ಆ ಕಣ್ಣು ಯಾವುದಕ್ಕೆ ತೆರೆದಂತ ಹೇಳಿದ್ರೆ ಆರೋಗ್ಯಕ್ಕೆ ಕಣ್ಣು ತೆರೆಯಿತು. ಹಲ್ಲೆಲೂಯಾ. ಮರಣಕ್ಕಿಂತ ನಿತ್ಯ ಜೀವಕ್ಕೆ ಕಣ್ಣು ತೆರೆಯಿತು. ಹಲ್ಲೆಲೂಯಾ. ಆರೋಗ್ಯಕ್ಕೆ ಬಿಡುಗಡೆಗೋಸ್ಕರ ಆ ಕಣ್ಣು ತೆರೆಯಿತು. ಇವತ್ತು ನಮ್ಮ ಕಣ್ಣುಗಳು ತೆರೆಯಬೇಕು. ಇವತ್ತು ಕೀರ್ತನೆಗಾರ ಹೇಳ್ತಾನೆ, ನನ್ನ ಕಣ್ಣುಗಳನ್ನು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರ ಅದ್ಭುತವನ್ನು ನಾನು ಕಾಣುತ್ತೇನೆ ಎಂಬುದಾಗಿ. ನಾನು ಹೇಳ್ತೇನೆ, ಈ ಒಂದು ರೊಟ್ಟಿ ನಮ್ಮ ಕಣ್ಣುಗಳನ್ನು ತೆರೆಯಬೇಕು. ಹಲ್ಲೆಲೂಯಾ. ಅವಳ ಕಣ್ಣು
ತೆರೆದಾಗ ಏನಾಯ್ತು? ಅಧಿಕಾರ ಕಳೆದುಕೊಂಡರು. ಆದರೆ ನಮ್ಮ ಕಣ್ಣುಗಳು ಇವತ್ತು ತೆರೆಯುವಾಗ ಆ ಕಳೆದುಕೊಂಡ ಅಧಿಕಾರ ತಿರುಗಿ ಪಡೆದುಕೊಳ್ಳುತ್ತೇವೆ. ಕಳೆದುಕೊಂಡ ಆ ಮರಣ ನಿತ್ಯ ಜೀವವಾಗಿ ಮಾರ್ಪಡುತ್ತದೆ. ಹಲ್ಲೆಲೂಯಾ! ಇದು ದೇವರ ಒಂದು ರೊಟ್ಟಿಯ ಒಂದು ಶಕ್ತಿಯಾಗಿದೆ ಪ್ರಿಯರೇ. ನಾನು ಬಲವಾಗಿ ನಂಬ್ತೇನೆ ಇವತ್ತು ಆ ದಿನವರೆಗೆ ಸೌಖ್ಯ ಬರುವುದು ಈ ರೊಟ್ಟಿಯ ಮೂಲಕವಾಗಿದೆ. ಹಲ್ಲೆಲೂಯಾ! ದೇವರ ಮೇಜು ನಮ್ಮನ್ನು ದೇವರು ತಿಳಿಲಿಕ್ಕೆ ಸಾಧ್ಯವಾಗ್ತದೆ. ಎಷ್ಟೇ ಹೇಳ್ತಾರೆ, ದೇವರ ಮೇಜು ನಲ್ಲಿ ದೇವರನ್ನು ತಿಳಿದುಕೊಳ್ತೇವೆ, ಯೇಸುವನ್ನು ನಾವು ತಿಳಿದುಕೊಳ್ತೇವೆ. ಹಲ್ಲೆಲೂಯಾ! ಈ ಸಂಸ್ಕಾರ ಯೇಸು ಶಿಲುಬೆಗೆ ಹೋಗುವ ಮೊದಲೇ ಮಾಡಿದ ಒಂದು ಸಂಸ್ಕಾರವಾಗಿದೆ. ಇದೊಂದು ನಕಲಾಗಿದೆ. ಅಂದ್ರೆ ಯೇಸು ಶಿಲುಬೆಗೆ ಹೋಗುವುದನ್ನು ಡೆಮೋ ಆಗಿ ತೋರಿಸಿದ ಒಂದು ಸಂದರ್ಭವಾಗಿದೆ. ನೀವು ನೋಡಿ, ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 17ನೇ ವಾಕ್ಯಕ್ಕೆ ಬರುವಾಗ ಯೇಸು ಇನ್ನು ಶಿಲುಬೆಗೆ ಹೋಗಲಿಲ್ಲ, ಇನ್ನು ಯೇಸು ಮುರಿಯಲಿಲ್ಲ. ಅದರ ಬದಲಾಗಿ ಯೇಸು ಹೇಳ್ತಾ ಇದ್ದಾನೆ ಅವರ ಹತ್ರ, ಶಿಷ್ಯರ ಹತ್ರ ಹೇಳ್ತಾನೆ ಅಂತ ಹೇಳಿದ್ರೆ, ನಾನು ಏನ್ ಮಾಡ್ತೇನೆ? ನಾನು ಮರಣವನ್ನು ಅನುಭವಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ, ನಾನು ಪಸ್ಕದ ಕುರಿಯಾಗಿ ಕೊಯ್ಯಲ್ಪಡ್ತೇನೆ, ನಂತರ ನಾನು ನಿಮ್ಮ ಜೊತೆ ಇರುವುದಿಲ್ಲ, ಆದರೆ ನನ್ನ ರೊಟ್ಟಿ, ನನ್ನ ಮಾಂಸ, ಆಮೇಲೆ ಹಲ್ಲೆಲೂಯಾ, ನನ್ನ ರಕ್ತ, ದ್ರಾಕ್ಷಾರಸ ಯಾರು ಕುಡಿಯುತ್ತಾನೆ ಅವನ ಸಂಗಡ ನಾನು ಜೀವಿಸ್ತೇನೆ. ಅಲ್ಲಿ ಓದಿರೋಡ್ರಿ ಆ ವಾಕ್ಯವನ್ನು ಓದ್ರಿ. ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 17ನೇ ವಾಕ್ಯ. ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಇದನ್ನು ತಕೊಂಡು ನಿಮ್ಮಲ್ಲಿ ಏನ್ ಮಾಡ್ಬೇಕು? ಹಂಚಿಕೊಳ್ಳ್ರಿ. ಯಾರು ಹೇಳಿದ್ದು? ಯೇಸು ಸ್ವಾಮಿ ಹೇಳಿದ್ದು. ಇವತ್ತು ನಾವು ಹಂಚಿಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ಅಲ್ಲಿ ಈ ರೊಟ್ಟಿಯನ್ನು ತೆಗೆದುಕೊಳ್ಳುವಾಗ ನಿಮ್ಮೊಳಗೆ ಜೀವ ಬರ್ತದೆ, ಅಲ್ಲಿ ನಿಮ್ಮಲ್ಲಿ ಆರೋಗ್ಯ ಬರ್ತದೆ, ಎಷ್ಟು ಜನ ಸಂತೋಷ ಪಡ್ತಾ ಇದ್ದೇವೆ. ಹಲ್ಲೆಲೂಯಾ! ನಿಮ್ಮಲ್ಲಿ ಸಮಾಧಾನ ಬರ್ತದೆ, ಅಲ್ಲಿ ನೀವು ಜಯದ ಜೀವಿತಕ್ಕೆ ನೀವು ನಡೆಸುವವರಾಗಿದ್ದೀರಿ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಲ್ಲೆಲೂಯಾ! ಹಾಗಾದ್ರೆ ಈ ರೊಟ್ಟಿಯನ್ನು ತೆಗೆದುಕೊಳ್ಳುವಾಗ ಅನೇಕ ಆಶೀರ್ವಾದಗಳು ಈ ರೊಟ್ಟಿಯಲ್ಲಿ ಇಟ್ಟಿದ್ದಾರೆ. ಎಷ್ಟೇ ನಂಬ್ತೀರಿ? ನಾನು ನಂಬ್ತೇನೆ. ಆಶೀರ್ವಾದವನ್ನು ನೀವು ಹೊಂದಲಿಕ್ಕೋಸ್ಕರ ಯೇಸು ಸ್ವಾಮಿ ಈ ರೊಟ್ಟಿಯನ್ನು ಕೊಟ್ಟರು. ಹಲ್ಲೆಲೂಯಾ! ನೋಡಿ, ಈ ರೊಟ್ಟಿಯನ್ನು ತೆಗೆದುಕೊಳ್ಳುವಾಗ, ಈ ಒಂದು ದ್ರಾಕ್ಷರಸವನ್ನು ತೆಗೆದುಕೊಳ್ಳುವಾಗ ಯೇಸು ಸ್ವಾಮಿ ನಮ್ಮ ಜೊತೆ ಜೀವಿಸ್ತಾರೆ. ಎಷ್ಟೇ ಹೇಳ್ತೇನೆ? ನನ್ನ ಸಂಗಡ ಜೀವಿಸ್ತೇನೆ. ಹಲ್ಲೆಲೂಯಾ! ಪ್ರೈಸ್ ದಿ ಲಾರ್ಡ್. ಜೀವ ಕೊಡುವ ರೊಟ್ಟಿ ನಾನೇ ಎಂಬುದಾಗಿ ಹೇಳಿದ ಯಾರು? ಯೇಸು ಸ್ವಾಮಿ. ಹಾಗಾದ್ರೆ ಇದು ರೊಟ್ಟಿ ಯಾರಾಗಿದ್ದಾನೆ? ಯೇಸುವೇ ಆಗಿದ್ದಾನೆ. ಹಲ್ಲೆಲೂಯಾ! ಯೇಸು ಮುರಿಯುವುದಕ್ಕಿಂತ ಮೊದಲು, ಶಿಲುಬೆಯಲ್ಲಿ ಮುರಿಯುವುದಕ್ಕಿಂತ ಮೊದಲು ರೊಟ್ಟಿಯನ್ನು ತೆಗೆದುಕೊಂಡು ಮುರಿದನು ಎಂಬುದಾಗಿ ವಾಕ್ಯ ಹೇಳ್ತಾರೆ. ಹೇಗೆ ಯೇಸು ಸ್ವಾಮಿ ಆ ಶಿಲುಬೆಯಲ್ಲಿ ಮುರಿಯಲ್ಪಟ್ಟ, ಅದೇ ರೀತಿ ಆತನು ತೋರಿಸ್ತಾ ಇದ್ದಾನೆ, ನಾನು ಮುರಿದಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ! ಇವತ್ತು ನಾನು ಹೇಳ್ತೇನೆ, ರಕ್ತದಲ್ಲಿ ಜೀವ ಅಡಕವಾಗಿದೆ ಎಂಬುದಾಗಿ ನಾವು ಲ್ಯೂಟಿಕ್ಸ್ ಅಲ್ಲಿ ಕಾಣ್ತೇವೆ. ಇವತ್ತು ಈ ದ್ರಾಕ್ಷರಸ ಏನಾಗಿದೆ? ಅದರಲ್ಲಿ ಜೀವ ಅಡಕವಾಗಿದೆ ಪ್ರಿಯರೇ. 1 ಕೊರಿಂಥ ಪತ್ರಿಕೆ 10ನೇ ಅಧ್ಯಾಯ 16ನೇ ವಾಕ್ಯ. ರೊಟ್ಟಿಯು ಒಂದೇ ಆಗಿರುವುದರಿಂದ ಅನೇಕರಾಗಿರುವ ನಾವು ಒಂದೇ ದೇಹದಂತಿದ್ದೇವೆ. ಯಾಕೆಂದರೆ ಒಂದೇ ರೊಟ್ಟಿಯಲ್ಲಿ ನಾವು ಪಾಲು ತೆಗೆದುಕೊಂಡು ತಿನ್ನುತ್ತೇವೆ. ಹಲ್ಲೆಲೂಯಾ! ನಾವೇನು ಒಂದೇ ರೊಟ್ಟಿಯಲ್ಲಿ ಇವತ್ತು ನಾವು ಪಾಲು ತೆಗೆದುಕೊಳ್ಳೋದು. ಯಾಕೆ ಅಂತ ಹೇಳಿದ್ರೆ, ಇದು ಯಾರಾಗಿದ್ದಾನೆ? ಯೇಸುವಾಗಿ. ಜೀವ ಕೊಡುವ ರೊಟ್ಟಿ ನಾನೇ ಎಂಬುದಾಗಿ. ಭೇದ ಭಾವ ಮಾಡಬಾರದು. ಹಲ್ಲೆಲೂಯಾ! ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಯಾರತ್ರ ಸಹ ಭೇದ ಭಾವ ಮಾಡಲಿಲ್ಲ. ನಾವೆಲ್ಲರೂ ಒಂದೇ ಕುಟುಂಬಕ್ಕೆ ಸೇರಿದವರು, ನಾವೆಲ್ಲರೂ ಯೇಸುವಿನ ಸಂತಾನದವರಾಗಿದ್ದೇವೆ. ಇವತ್ತು ಆ ದೇಹ ಕೊಟ್ಟದ್ದು ಯಾರಿಗೆ? ಸಭೆಗೆ ಕೊಟ್ಟಿದ್ದಾನೆ. ನೀವೆಲ್ಲ ಯಾರು? ಸಭೆ. ನಾನು ಸಭೆ ಆಗಿದ್ದೇನೆ. ಹಲ್ಲೆಲೂಯಾ! ನಾವೆಲ್ಲ ಒಟ್ಟಿಗೆ ಸೇರುವಾಗ ಕಟ್ಟಡಗಳಾಗ್ತದೆ. ಇವತ್ತು ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಭಯಭಕ್ತಿಯಿಂದ ಇದನ್ನು ತೆಗೆಯುವಾಗ ನಾನು ಹೇಳ್ತೇನೆ, ಇದು ನಿಮ್ಮೊಳಗೆ ಜೀವವಾಗಿ ದೇವರು ಮಾರ್ಪಡಿಸ್ತಾನೆ. ಹಲ್ಲೆಲೂಯಾ! ಇದು ನಿಮಗೆ ಆರೋಗ್ಯವಾಗಿ ದೇವರು ಮಾರ್ಪಡಿಸ್ತಾನೆ. ಹಲ್ಲೆಲೂಯಾ! ಭೇದವನ್ನು ಹುಟ್ಟಿಸುವುದು ಯಾರು? ಸೈತಾನ. ಅಲ್ಲಿ ಭೇದವನ್ನು ಹುಟ್ಟಿಸಿದ ಯಾರು? ಸೈತಾನ. ನಾವು ಒಳ್ಳೆಯವರು, ಪ್ರೈಸ್ ದಿ ಲಾರ್ಡ್. ಮನುಷ್ಯ ಎಲ್ಲ ಒಳ್ಳೆ. ಮನುಷ್ಯನಿಗೆ ಕೆಟ್ಟದ್ದು ಮಾಡುವುದು ಯಾರು? ಅವ ಕೆಟ್ಟದ್ದು ಸೈತಾನ ಮಾಡುವುದಿಲ್ಲ, ಕೆಟ್ಟದ್ದು ಮಾಡುವುದು ನಾವು. ಬಟ್ ನಮ್ಮನ್ನು ಏನ್ ಮಾಡ್ತಾರೆ ಅವರು? ಪ್ರೇರೇಪಿಸ್ತಾರೆ. ಹಲ್ಲೆಲೂಯಾ! ನಿಮ್ಮ ಮನಸ್ಸನ್ನು ಏನ್ ಮಾಡ್ತಾನೆ? ಚಂಚಲ ಮಾಡ್ತಾನೆ. ಅಲ್ಲಿ ಅವನಿಗೆ ಅಧಿಕಾರ ಇಲ್ಲ. ಯಾಕಂದ್ರೆ ಈ ದೇಹ ಯಾರ ಮಂದಿರ? ದೇವರ ಮಂದಿರ. ಹಲ್ಲೆಲೂಯಾ! ಇವತ್ತು ಅನೇಕರು ಬೀಳಲಿಕ್ಕೆ ಕಾರಣ ಏನು ಗೊತ್ತುಂಟಾ?
ಸೈತಾನನು ಅವರನ್ನು ವಂಚಿಸ್ತಾ ಇದ್ದಾನೆ. ಅಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಅಲ್ಲಿ ದೇವರ ದೇಹ, ದೇವರ ಆ ರಕ್ತ ನಮಗೆ ಆಶೀರ್ವಾದವಾಗಿ ದೇವರು ಕೊಟ್ಟಿದ್ದಾನೆ. ಅಲ್ಲಿ ಇದು ಸುಮ್ಮನೆ ಅಲ್ಲ, ಒಬ್ಬ ನಮಗೋಸ್ಕರ ಸತ್ತನು, ಒಬ್ಬನ ಮೂಲಕ ಹೇಗೆ ಪಾಪ ಭೂಮಿಯ ಮೇಲೆ ಬಂತು, ಒಬ್ಬನ ಮೂಲಕ ಪಾಪ ಭೂಮಿಯ ಮೇಲೆ ತೆಗೆಯಲ್ಪಟ್ಟಿತು, ಒಬ್ಬನ ಮೇಲೆ ಹೇಗೆ ಒಬ್ಬನ ಮೂಲಕ ರೋಗ ಬಂತು, ಒಬ್ಬನ ಮೂಲಕ ರೋಗ ತೆಗೆಯಲ್ಪಟ್ಟಿತು, ಒಬ್ಬನ ಮೂಲಕ ಹೇಗೆ ಅಧಿಕಾರ ಕಳೆದುಕೊಂಡೆವು, ಒಬ್ಬನ ಮೂಲಕ ಅಧಿಕಾರ ತಿರುಗಿ ಪಡೆದುಕೊಂಡೆವು. ಹಲ್ಲೆಲೂಯಾ. ಇವತ್ತು ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಇದನ್ನು ತೆಗೆದುಕೊಳ್ಳುವಾಗ ನಮ್ಮನ್ನು ನಾವು ಪರೀಕ್ಷೆ ಮಾಡಬೇಕೆಂಬುದಾಗಿದೆ ಪರಮಾತ್ಮ. ಹಲ್ಲೆಲೂಯಾ. ನಾವು ಭೇದ ಮಾಡುತ್ತೇವಾ? ಹಲ್ಲೆಲೂಯಾ. ಒಬ್ಬರೊಬ್ಬರು ನಿಮ್ಮನ್ನೇ ನೀವು ಪರೀಕ್ಷೆ ಮಾಡಬೇಕು. ನನ್ನಲ್ಲಿ ಭೇದ ಇದೆಯಾ? ಹಲ್ಲೆಲೂಯಾ. ನನ್ನಲ್ಲಿ ತಾರತಮ್ಯ ಉಂಟಾ? ಅದಕ್ಕೆ ಹೇಳುದು, ಇದನ್ನು ತೆಗೆದುಕೊಳ್ಳುವಾಗ ನಿಮ್ಮನ್ನು ನೀವು ಏನ್ ಮಾಡಬೇಕು? ಪರೀಕ್ಷೆ ಮಾಡಬೇಕು. ನಾವು ಪರೀಕ್ಷಿಸಿ ತೆಗೆದುಕೊಳ್ಳುವಾಗ, ಹಲ್ಲೆಲೂಯಾ, ನಮ್ಮ ಜೀವಿತದಲ್ಲಿ ಒಪ್ಪಿಕೊಳ್ಳುವಾಗ ದೇವರ ಕರುಣೆ ಬರ್ತದೆ. ಅಲ್ಲಿ ಇವತ್ತು ಕೆಲವರು ಅನೇಕರು ಸೀದಾ ಏನ್ ಮಾಡ್ತಾರೆ? ಕೈ ಹಾಕ್ತಾ ಇದ್ದಾರೆ. ಇವತ್ತು ಜನರು ನರಕಕ್ಕೆ ಯಾಕೆ ಹೋಗುದು ಗೊತ್ತುಂಟ? ಯಾಕೆ ಹೋಗುದು ನರಕಕ್ಕೆ? ಪಾಪ ಮಾಡಿದ್ರಿಂದ ಅಲ್ಲ. ನರಕಕ್ಕೆ ಯಾಕೆ ಹೋಗುದು ಗೊತ್ತಿಲ್ಲ? ಅವರು ಮಾನಸಾಂತರ ಪಡಲಿಲ್ಲ, ಅದಕ್ಕೆ ತಪ್ಪನ್ನು ಒಪ್ಪಿಕೊಳ್ಳಿಲ್ಲ, ಅದಕ್ಕೆ ಪಾಪ ಮಾಡದವರು ಒಪ್ಪದೇ ಇಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಸಾನ್ನಿಧ್ಯವನ್ನು ಕಳೆದುಕೊಂಡವರು. ಹೌದಾ? ಪ್ರೈಸ್ ದಿ ಲಾರ್ಡ್. ಆದ್ರೆ ಆ ಸಾನ್ನಿಧ್ಯವನ್ನು ತಿರುಗಿ ಕೊಡ್ಲಿಕ್ಕೆ ಯಾರು ಬಂದದ್ದು? ಯೇಸು ಬಂದದ್ದು. ಯೇಸು ಯಾಕೆ ದೇಹವನ್ನು ಮುರಿದದ್ದು? ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ, ನಮ್ಮ ಶಾಪಗಳಿಗೋಸ್ಕರ, ನಮ್ಮ ಅವಿಧೇಯತನಕ್ಕೋಸ್ಕರ. ಆದ್ರೆ ಇವತ್ತು ಅದನ್ನು ತಿಳಿದುಕೊಂಡು ನಾವು ಆತನ ಮೇಜಿನಲ್ಲಿ ಪಾಲು ತೆಗೆದುಕೊಳ್ಳುವಾಗ ನಮ್ಮನ್ನು ನಾವು ಪರೀಕ್ಷೆ ಮಾಡಬೇಕು. ನಮ್ಮಲ್ಲಿರುವ ಕೆಲವು ಸ್ವಭಾವಗಳನ್ನು ಬಿಟ್ಟು ನಾವು ದೇವರ ದೇಹದಲ್ಲಿ ಪಾಲು ತೆಗೆದುಕೊಳ್ಳುವಾಗ, ನಾನು ಹೇಳ್ತೇನೆ, ವರ್ಷಗಳಿಂದ ನೀನು ಅನಾರೋಗ್ಯದಲ್ಲಿ ಇರುವುದಾದ್ರೆ ಇದು ತೆಗೆದುಕೊಳ್ಳುವಾಗ ನಿನಗೆ ಆರೋಗ್ಯ ಬರ್ತದೆ. ಎಷ್ಟು ಜನ ನಂಬ್ತೀನಿ? ಹಲ್ಲೆಲೂಯಾ. ನಾನು ಬಲವಾಗಿ ನಂಬ್ತೇನೆ, ಯಾರೇ ಅನಾರೋಗ್ಯದಲ್ಲಿದ್ದರೂ ಇವತ್ತು ನೀವು ಪರೀಕ್ಷಿಸಿಕೊಂಡು ನೀವು ಒಪ್ಪಿಕೊಂಡ್ರಿ, ಇದನ್ನು ತೆಗೆದುಕೊಂಡ್ರಿ, ನಿಮ್ಮಲ್ಲಿ 100ಕ್ಕೆ 100 ಆರೋಗ್ಯ ದೇವರು ಕೊಡುವವನಾಗಿದ್ದಾನೆ. 1 ಕೊರಿಂಥ 11:27 ಹೇಳ್ತದೆ, ಯಾವನಾದರೂ ಅಯೋಗ್ಯವಾಗಿ ಇದನ್ನು ತೆಗೆದುಕೊಂಡರೆ ಏನ್ ಮಾಡಿದಾಗೆಂತೆ? ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಬಗೆದವನಾಗಿರ್ತಾನೆ. ಅಯೋಗ್ಯವಾಗಿ ತೆಗೆದುಕೊಳ್ಳುವಾಗ ಏನಾಗ್ತದೆ? ಅದು ಕರ್ತನ ದೇಹಕ್ಕೆ ಮತ್ತು ರಕ್ತಕ್ಕೆ ಏನಾಗ್ತದೆ? ದ್ರೋಹ ಬಗೆದವನಾಗಿ. ದ್ರೋಹ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ನಮಗೋಸ್ಕರ ಇದನ್ನು ಕೊಟ್ಟ. ಯಾಕೆ ಕೊಟ್ಟದ್ದು? ಜೀವ ಬರಲಿಕ್ಕೆ, ಆರೋಗ್ಯ ಬರಲಿಕ್ಕೆ, ಜಯದ ಜೀವಿತ ನಡೆಸಲಿಕ್ಕೆ. ಆದ್ರೆ ಅದರ ಪ್ರಕಾರ ನಾವು ತೆಗೆದುಕೊಳ್ಳಲಿಲ್ಲ, ಅದೇ ಪ್ರಾಬ್ಲಮ್. ಆಮೇಲೆ ಅರ್ಥ ಆಗ್ತದೆ ನಿಮಗೆ? ಹಲ್ಲೆಲೂಯಾ. ಇದೊಂದು ಪ್ರಸಾದ ಅಲ್ಲ, ಇದು ಯೇಸುವಿನ ದೇಹ, ಯೇಸುವಿನ ರಕ್ತ ಮಾಡಿದೆ. ಹಲ್ಲೆಲೂಯಾ. ಇದರಿಂದಾಗಿ ಏನಾಗ್ತಾರಂತೆ? ಬಹುಜನರು ಏನಾಗ್ತಾರಂತೆ? ರೋಗಿಗಳಾಗ್ತಾರಂತೆ, ಬಲಹೀನರಾಗ್ತಾರಂತೆ, ಅನೇಕರು ಸಾಯ್ತಾರಂತ ಬೈಬಲ್ ಹೇಳ್ತದೆ ಅದರಲ್ಲಿ. ಮತ್ತೆ ಹೌದಾ? ಹಾಗೆ ಬರ್ತಿದಲ್ಲ. ಆಮೇಲೆ ಅನೇಕರು ಏನಾಗ್ತಾರೆ? ಸಾಯ್ತಾರೆ. ಯಾಕೆ ಹಾಗೆ ಬರ್ತದ್ದು ಗೊತ್ತುಂಟ? ಇವತ್ತು ವಿವೇಚಿಸದೆ ತೆಗೆದುಕೊಳ್ಳುವುದರಿಂದ ಹಾಗೆ ಬರ್ತಿದೆ. ನಾನು ಹೇಳ್ತೇನೆ, ಯಾರು ದೇವರ ಅಂಗೀಕಾರ ಮಾಡ್ತಾರೆ, ರಕ್ಷಣೆ ಹೊಂದುತ್ತಾರೆ, ಅವನಿಗೆ ನ್ಯಾಯ ತೀರ್ಪು ಎಲ್ಲಿ ಆಗ್ತದೆ ಗೊತ್ತುಂಟ? ಭೂಮಿಯ ಮೇಲೆ ಆಗ್ತದೆ. ನಾನು ಶಿಕ್ಷೆ ಕೊಡೋದು ಯಾಕೆ ಗೊತ್ತುಂಟ? ನೀನು ವಿವೇಚಿಸದೆ ಇದನ್ನು ತೆಗೆದುಕೊಂಡದ್ರಿಂದ. ಅಲ್ಲೆಲ್ಲೂ ಅರ್ಥ ಆಗ್ತದೆ ನಿಮಗೆ? ಆಮೇಲೆ ಹಲ್ಲೆಲೂಯಾ. ಇವತ್ತು ಒಪ್ಪಿಕೊಳ್ಬೇಕು. ನಾನು ತಪ್ಪು ಮಾಡಿದೆ ಅಂತ ನೀನು ಒಪ್ಪಿಕೊಳ್ಳುವುದಾದ್ರೆ ದೇವರು ನಿನ್ನನ್ನು ಕ್ಷಮಿಸಿ ನಿನ್ನ ಶರೀರದಲ್ಲಿ ದೊಡ್ಡ ಕಾರ್ಯವನ್ನು ದೇವರು ಮಾಡ್ತಾರೆ. ಹಲ್ಲೆಲೂಯಾ. ಅಂದ್ರೆ ಬಲಹೀನತೆ ಅಂದ್ರೆ ಏನು? ಆತ್ಮದಲ್ಲಿ ಬಲಹೀನರಾಗುವುದು. ಹಲ್ಲೆಲೂಯಾ. ಇವತ್ತು ಯಾವುದು ಬಿಡುಗಡೆ ಕೊಡುವುದು? ಆತ್ಮನಿಂದ ನಮಗೆ ಬಿಡುಗಡೆ. ಎಷ್ಟು ಜನ ಆತ್ಮನಿಂದ ನನಗೆ ಬಿಡುಗಡೆ? ಹಲ್ಲೆಲೂಯಾ. ಆತ್ಮದಲ್ಲಿ ಶಕ್ತಿ ಉಂಟು ಪ್ರಿಯರೇ. ಆತ್ಮದ ನಿನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಆತನು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಈ ಒಂದು ಭೋಜನದಲ್ಲಿ ಅನೇಕ ಆಶೀರ್ವಾದಗಳಿದೆ. ಹೌದಾ? ಅನೇಕ ಆಶೀರ್ವಾದಗಳಿವೆ. ಒಂದೊಂದು ಆಶೀರ್ವಾದವನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಲ್ಲೆಲೂಯಾ. ನಾವು ನೋಡ್ತೇವೆ, ದೇವರು ಭೂಮಿ ಮತ್ತು ಆಕಾಶವನ್ನು ಉಂಟು ಮಾಡುವ ಮೊದಲೇ ಯಾರಿದ್ರು? ಯೇಸು ಸ್ವಾಮಿ. ಯೇಸು ಸ್ವಾಮಿ ಮೊದಲೇ ಇದ್ರು. ಹೌದಾ? ಯೋಹನ ಬರೀತಾನೆ, ಆತನಿಲ್ಲದೆ ಯಾವುದು ಉಂಟಾಗಲಿಲ್ಲ, ಆತನಲ್ಲಿ ಜೀವವಿತ್ತು, ಆತ ಲೋಕಕ್ಕೆ ಏನಾಗಿದ್ದಾರೆ? ಬೆಳಕಾಗಿದ್ದ. ಆತನಿಲ್ಲದೆ ಸೃಷ್ಟಿಯ ಯಾವ ಕಾರ್ಯ ಏನಾಗಲಿಲ್ಲ? ಉಂಟಾಗಲಿಲ್ಲ. ಯೇಸು ಮೊದಲೇ ಇದ್ದ. ಯೋಹನ ಬರೆದ ಸುವಾರ್ತೆ 8:56 ವಾಕ್ಯ ನೋಡ್ರಿ. ಅಲ್ಲಿ ಯೇಸು ಸ್ವಾಮಿ ಅಬ್ರಹಾಮನ ಬಗ್ಗೆ ಒಂದು ಮಾತು ಹೇಳ್ತಾರೆ. 8:56. ಅದನ್ನು ನೋಡಿ ಏನ್ ಮಾಡಿದಂತೆ? ಸಂತೋಷ ಪಟ್ಟನು. ಯಾರ ಹತ್ರ ಹೇಳಿದ್ದು? ಯಹೂದ್ಯರ ಹತ್ರ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ, ನಿಮ್ಮ ಮೂಲ ಪುರುಷ ಅಬ್ರಹಾಮ ಇದ್ದಾನಲ್ಲ, ನನ್ನನ್ನು ನೋಡಿ ಸಂತೋಷ ಪಟ್ಟ. ಹಲ್ಲೆಲೂಯಾ. ಆಗ ಆ ಯಹೂದ್ಯರು ಏನು ಕೇಳಿದ್ರು ಗೊತ್ತಿಲ್ಲ?
ನಿನಗಿನ್ನು 50 ವರ್ಷ ಪ್ರಾಯ ಆಗಲಿಲ್ಲ, ನೀನು ಎಂತ ಅಬ್ರಹಾಮನ ನೋಡಿದಂತೆ ಎಂತ ಹೇಳಿದಂತ ಹೇಳುವಾಗ ಯೇಸು ನಂತರ ವಾಕ್ಯ ಹೇಳ್ತಾನೆ ಗೊತ್ತಿಲ್ಲ? ನಾನು ಇದ್ದೇನೆ, ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚೆ ನಾನಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಯೇಸು ಯಾವಾಗ ಇದ್ದ? ಯೇಸು ಹೇಳಿ ಮೊದಲು ಇದ್ದ, ಆದಿಯಲ್ಲಿ ಇದ್ದ ಅವನು. ನಾನು ಹೇಳ್ಬೇಕಾ, ಮೊದಲು ಕಮ್ಯುನಿಯನ್ ತೆಗೊಂಡ ವ್ಯಕ್ತಿ ಯಾರು ಗೊತ್ತಿಲ್ಲ? ಅಬ್ರಹಾಮ. ಹಲ್ಲೆಲೂಯಾ. ಮೊದಲು ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ತೆಗೆದುಕೊಂಡ ವ್ಯಕ್ತಿ ಯಾರು ಅಂತ ಹೇಳಿದ್ದು? ಅಬ್ರಹಾಮ. ನೀವು ನೋಡಿ ಆದಿಕಾಂಡ ಪುಸ್ತಕ 14ನೇ ಅಧ್ಯಾಯ 18ನೇ ವಾಕ್ಯ ಓದಿ ನೋಡಿ. ಆದಿಕಾಂಡ ಪುಸ್ತಕ 14ನೇ ಅಧ್ಯಾಯ 18ನೇ ವಾಕ್ಯ. ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಕೊಟ್ಟರು. ಯಾರಿಗೆ? ಅಬ್ರಹಾಮನಿಗೆ. ಹೇಳಿ, ಅಬ್ರಹಾಮನಿಗೆ. ಆಮೇಲೆ ಹಲ್ಲೆಲೂಯಾ. ಸಾಲೇಮಿನ ಅರಸನಾದ ಮೆಲ್ಕಿಸೆದೇಕನು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಯಾರಿಗೆ ಕೊಟ್ಟದ್ದು? ಅಬ್ರಹಾಮನಿಗೆ ಕೊಟ್ಟದ್ದು. ನಮಗೆಲ್ಲ ಗೊತ್ತುಂಟು, ಲೋಟ ಯಾರು? ಅಬ್ರಹಾಮನ ಅಣ್ಣನ ಮಗ. ಹೌದಾ? ಅವನನ್ನು ಶತ್ರು ಸೆರೆ ಹಿಡಿದುಕೊಂಡು ಹೋದಾಗ ಈ ವರ್ತಮಾನ ಅಬ್ರಹಾಮನಿಗೆ ಗೊತ್ತಾಗ್ತದೆ. ತನ್ನ ಮನೆಯಲ್ಲಿ ನುರಿತರಾದ 318 ಜನರನ್ನು ಏನ್ ಮಾಡ್ತಾನೆ? ಶಿಕ್ಷಿತರಾದವರನ್ನು ಕರ್ಕೊಂಡೋಗಿ ಅವನ ಮೇಲೆ ಅಟ್ಯಾಕ್ ಮಾಡಿ ಲೋಟನನ್ನು, ಅವನ ಕುಟುಂಬವನ್ನು ಏನ್ ಮಾಡ್ತಾನೆ? ಬಿಡುಗಡೆ ಮಾಡಿ ತರ್ತಾನೆ. ಬಿಡುಗಡೆ ಮಾಡಿ ತಂದಾಗ ಅಲ್ಲಿ ಯಾರು ಎದುರಾಗ್ತಾನೆ? ಈ ಒಂದು ಮೆಲ್ಕಿಸೆದೇಕನು ಏನ್ ಮಾಡ್ತಾನೆ? ಅಲ್ಲಿ ಎದುರಾಗ್ತಾನೆ. ಹಲ್ಲೆಲೂಯಾ. ಮೆಲ್ಕಿಸೆದೇಕನು ಅಂತ ಹೇಳಿದ್ರೆ ಅದು ಇಬ್ರಿಯ ಪದದ ಅರ್ಥ ಎಲಿಯೋನ್ ಅಂತ. ಎಲಿಯೋನ್ ಅಂತ. ಹಲ್ಲೆಲೂಯಾ. ಇಂಗ್ಲಿಷ್ ನಲ್ಲಿ ಅದರ ಟ್ರಾನ್ಸ್ಲೇಟ್ ನಾವು ನೋಡುವುದಾದ್ರೆ ಇಂಗ್ಲಿಷ್ ಬೈಬಲ್ ಅಲ್ಲಿ ಮೋಸ್ಟ್ ಹೈ ಗಾಡ್ ಪ್ರೀಸ್ಟ್ ಅಂತ, ಅಲ್ಲಿ ಮೋಸ್ಟ್ ಹೈ ಗಾಡ್ ಪ್ರೀಸ್ಟ್ ಅಂತ ಇಂಗ್ಲಿಷ್ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. ಆದ್ರೆ ಇಬ್ರಿಯ ಪುಸ್ತಕದಲ್ಲಿ ಎಲಿಯೋನ್ ಎಂಬುದಾಗಿ ಏನ್ ಮಾಡ್ತಾರೆ? ಬರೆಯಲ್ಪಟ್ಟಿದೆ. ಅಂದ್ರೆ ದ ಹೈಯೆಸ್ಟ್ ಒನ್ ಅಂತ, ಅಲ್ಲಿ ಹೈಯೆಸ್ಟ್ ಒನ್ ಎಂಬುದಾಗಿ ಅದರ ಅರ್ಥ. ನಾವು ನೋಡ್ತೇವೆ ಸಾಲೇಮಿನ ಅರಸ ಯಾರೆಂದರೆ ಅವನು ಶಾಂತಿಯ ರಾಜ. ರೆಪ್ರೆಸೆಂಟ್ ಮಾಡೋದು ಶಾಂತಿಯ ರಾಜ. ನಮ್ಮ ಯಾರು? ಪ್ರಿನ್ಸ್ ಆಫ್ ಪೀಸ್ ಯಾರು? ಯೇಸು ಸ್ವಾಮಿ. ಅಲ್ಲಿ ಯೇಸು ಸ್ವಾಮಿ ಅದು. ಹಲ್ಲೆಲೂಯಾ. ಮೊದಲ ಕಮ್ಯುನಿಯನ್ ಕೊಟ್ಟದ್ದು ಯಾರು? ಅಬ್ರಹಾಮನಿಗೆ. ಶಾಂತಿಯ ರಾಜ ಅಂತ. ಅಲ್ಲಿ ಇಲ್ಲಿ ಮೆಲ್ಕಿಸೆದೇಕ ಅಂತ ಬರ್ತಿದ್ದಾರೆ. ಹಾಗಾದ್ರೆ ಇದು ಯಾರಾಗಿರ್ಬೋದು? ಹಲ್ಲೆಲೂಯಾ. ಒಂದನೇದಾಗಿ ನಾನು ಹೇಳ್ತೇನೆ, ನೀನು ಕಮ್ಯುನಿಯನ್ ತೆಗೆದುಕೊಳ್ಳುವಾಗ ನಿನಗೆ ಸಮಾಧಾನ ಬರ್ತದೆ. ಎಷ್ಟು ಜನ ನಂಬ್ತೀರಿ? ನಿನಗೆ ಸಮಾಧಾನ ಇಲ್ಲದಿದ್ರೆ ಇವತ್ತು ನೀನು ನಂಬಿಕೆಯಿಂದ ನಿನ್ನ ತಪ್ಪುಗಳನ್ನು ಒಪ್ಪಿಕೊಂಡು ಈ ಒಂದು ಭೋಜನದಲ್ಲಿ ನೀವು ಪಾಲು ತೆಗೆದುಕೊಳ್ಳುವಾಗ ನಿನಗೆ ಇದುವರೆಗಿಲ್ಲದ ಸಮಾಧಾನ ದೇವರು ಕೊಡುತ್ತಾರೆ. ಎಷ್ಟು ಜನ ನಂಬ್ತೀರಿ? ನಾನು ನಂಬ್ತೇನೆ. ಹಲ್ಲೆಲೂಯಾ. ನೀವು ನಂಬಿಕೆಯಿಂದ ತೆಗೆದುಕೊಂಡ್ರಿ. ಹಲ್ಲೆಲೂಯಾ. ಅಬ್ರಹಾಮನ ಜೀವಿತದಲ್ಲಿ ಸಮಾಧಾನ ಬಂತು. ಇವತ್ತು ನಿಮ್ಮ ಜೀವಿತದಲ್ಲಿ ಸಮಾಧಾನ ಈ ರೊಟ್ಟಿಯ ಮೂಲಕ ಸಿಗುತ್ತದೆ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಲ್ಲೆಲೂಯಾ. ಅಬ್ರಹಾಮನನ್ನು ದೇವರು ಎಲ್ಲ ಶತ್ರು ಬಾಯದಿಂದ ಏನ್ ಮಾಡಿದ? ಬಿಡುಗಡೆ ಮಾಡಿದ. ಇವತ್ತು ನಿಮ್ಮನ್ನು ಎಲ್ಲ ಶತ್ರುಗಳ ಬಾಯದಿಂದ ದೇವರು ಬಿಡುಗಡೆ ಮಾಡುತ್ತಾರೆ. ಯಾವಾಗ? ನೀವು ಈ ಕಮ್ಯುನಿಯನ್ ತೆಗೆದುಕೊಳ್ಳುವಾಗ. ಇವತ್ತು ನಾನು ನಿಶ್ಚಯವಾಗಿ ನಂಬ್ತೇನೆ, ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಮಕ್ಕಳನ್ನು ಎಲ್ಲಾ ಶತ್ರುವಿನ ಬಾಯದಿಂದ ದೇವರು ಬಿಡುಗಡೆ ಮಾಡಿ ನಿಮಗೆ ಸಮಾಧಾನವನ್ನು ಕೊಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಎರಡನೇ ಆಶೀರ್ವಾದ ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 1ನೇ ವಾಕ್ಯಕ್ಕೆ ನೀವು ಬರುವಾಗ, ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಬರುವಾಗ, ಅಬ್ರಹಾಮನು ಕಮ್ಯುನಿಯನ್ ತೆಗೆದುಕೊಂಡ ನಂತರ ಏನಾಯ್ತು ಅವನಿಗೆ ಗೊತ್ತುಂಟಾ? ಬೈಬಲ್ ಹೇಳ್ತದೆ ಅವನು ದರ್ಶನವನ್ನು ಕಂಡ. ಏನು ಕಂಡ? ದರ್ಶನ ಉಂಟಾಯಿತು ಅಂತ ಬೈಬಲ್ ಹೇಳ್ತದೆ. ಎಷ್ಟು ಆಸೆ ಪಡ್ತೀರಿ? ಹಲ್ಲೆಲೂಯಾ. ಈ ಒಂದು ಮೇಜಿನಲ್ಲಿ ಪಾಲು ತೆಗೆದುಕೊಂಡ ನಂತರ ಇದು ಕರ್ತನ ದರ್ಶನವನ್ನು ಕಾಣ್ತಾರೆ. ಹಲ್ಲೆಲೂಯಾ. ಕಂಡವರು ಇದ್ದೀರಾ? ಪ್ರೈಸ್ ಲಾರ್ಡ್. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಇವತ್ತು ದರ್ಶನ ಎಂಬುದು ಅದು ದೇವರ ಮಕ್ಕಳಿಗೆ ದೇವರು ಕೊಡುವ ವಾಗ್ದಾನ. ಹೌದಾ? ಪ್ರೈಸ್ ಲಾರ್ಡ್. ವಾಕ್ಯ ಇರ್ತದೆ, ಇವನಿಗೆ ಅಬ್ರಹಾಮನಿಗೆ ಏನಾಯ್ತಂತೆ? ಯೆಹೋವನ ವಾಕ್ಯ ಉಂಟಾಯ್ತಂತೆ. ಅಂದ್ರೆ ಏನಾಯ್ತು? ದೇವರ ಶಬ್ದ ಯಾರು ಕೇಳಿದ? ಅಬ್ರಹಾಮನಿಗೆ ಕೇಳಿದ. ಎಷ್ಟು ಜನ ಹೇಳ್ತೀರಿ? ನಾನು ಇವತ್ತಿನ ದೇವರ ಶಬ್ದ ಕೇಳ್ತೇನೆ. ಎಷ್ಟು ಜನ ಹೇಳ್ತೀರಿ? ದೇವರ ಶಬ್ದ ಕೇಳ್ತೇನೆ. ನಾನು ಸೈತಾನನ ಶಬ್ದ ಕೇಳುತ್ತೀನಿ ಎನ್ನುವುದು. ನಾನು ಇನ್ನು ಮುಂದೆ ದೇವರ ಶಬ್ದ ಕೇಳ್ತೇನೆ. ನಾನು ದೇವರ ಶಬ್ದ ಕೇಳ್ತಿ ಹೋಗ್ತೇನೆ. ಯಾಕಂದ್ರೆ ಈ ಒಂದು ಮೇಜಿನಲ್ಲಿ ನಾನು ಇವತ್ತು ಪಾಲು ತೆಗೆದುಕೊಳ್ತೇನೆ. ಅಲ್ಲಿ ಪಾಲು ತೆಗೆದುಕೊಳ್ಳುವಾಗ ನೀನು ದೇವರ ಶಬ್ದ ಕೇಳ್ತೀನಿ. ಮುಂದೆ ನೆಗೆಟಿವ್ ವಾಯ್ಸ್ ಇವತ್ತಿನಿಂದ ಸ್ಟಾಪ್ ಆಗ್ತದೆ. ನೀನು ದೇವರ ಶಬ್ದ ಮಾತ್ರ ಕೇಳಬೇಕು. ಯಾಕಂದ್ರೆ ಇದು ಕರ್ತನ ದೇಹ, ಕರ್ತನ ರಕ್ತವಾಗಿದೆ. ಎಷ್ಟು ನಂಬ್ತೀನಿ? ನಾನು ನಂಬ್ತೇನೆ. ದೇವರ ಅದನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ನಾವು ನೋಡ್ತೇವೆ ಏನಂತ ಹೇಳಿದ್ರೆ, ಹಲ್ಲೆಲೂಯಾ, ಅಬ್ರಹಾಮನ ಜೀವಿತದಲ್ಲಿ ದೇವರವರೊಂದಿಗೆ ಮಾತನಾಡ್ತಾ ಇದ್ದಾರೆ.
ಇವತ್ತು ನಾನು ಹೇಳ್ತೇನೆ, ಈ ಭೋಜನ ತೆಗೆದುಕೊಳ್ಳುವಾಗ ದೇವರಿಂದ ನಿನಗೆ ಉತ್ತರ ಬರದಿದ್ರೆ ಇವತ್ತಿನಿಂದ ಉತ್ತರ ದೇವರು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಎರಡನೇದಾಗಿ, ಈ ಒಂದು ಮೇಜಿನಲ್ಲಿ ನೀನು ಪಾಲು ತೆಗೆದುಕೊಳ್ಳುವಾಗ ನಿನ್ನ ಭಯ ಬಿಟ್ಟು ಹೋಗ್ತದೆ. ಹೆಸರು ಹೇಳ್ತೀನಿ, ಭಯ ಬಿಟ್ಟು ಹೋಗ್ತದೆ. ಯಾರಾದ್ರೂ ಭಯದಲ್ಲಿ ಇದ್ದೀರಿ? ಯೇಸುವಿನ ನಾಮದಲ್ಲಿ ಇವತ್ತಿನಿಂದ ನಿನ್ನ ಭಯ ಬಿಟ್ಟು ಹೋಗ್ತದೆ. ಆಮೇಲೆ ಅಲ್ಲಿ ಎಕ್ಸಾಮಿಗೆ ಬರೆಯುವಾಗ ಭಯ ಉಂಟಾ? ಅದು ಬಿಟ್ಟು ಹೋಗ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಬ್ರಾಮನು ರೊಟ್ಟಿಯನ್ನು ತೆಗೆದುಕೊಂಡ ನಂತರ ಅಲ್ಲಿ ಒಂದು ವಾಕ್ಯ ಬರ್ತದೆ, ಏನು? ಅಬ್ರಾಮನೇ ಭಯ ಪಡಬೇಡ. ಏನು? ಅಬ್ರಾಮನೇ ಹೆಸರು ಹೇಳ್ತೀರಿ. ನಾನು ನಂಬ್ತೀನಿ, ಇವತ್ತು ನೀವು ಕರ್ತನ ಮೇಜಿನಲ್ಲಿ ಮತ್ತು ಪಾಲು ತೆಗೆದುಕೊಳ್ಳುವಾಗ ನಿಮ್ಮ ಭಯ ದೇವರು ತೆಗೆದುಹಾಕ್ತಾನೆ. ಅಲ್ಲಿ ಇವತ್ತು ನಿಮ್ಮ ಭವಿಷ್ಯದ ಬಗ್ಗೆ ಭಯ ಉಂಟಾ? ದೇವರು ತೆಗೆದುಹಾಕ್ತಾನೆ. ಮಕ್ಕಳ ಬಗ್ಗೆ ಭಯ ಉಂಟಾ? ದೇವರು ತೆಗೆದುಹಾಕ್ತಾನೆ. ಆರೋಗ್ಯದ ಬಗ್ಗೆ ಭಯ ಉಂಟಾ? ದೇವರು ತೆಗೆದುಹಾಕ್ತಾನೆ. ನಿನ್ನ ಫ್ಯೂಚರ್ ಬಗ್ಗೆ ಭಯ ಉಂಟಾ? ದೇವರು ತೆಗೆದುಹಾಕ್ತಾನೆ. ಹಲ್ಲೆಲೂಯಾ. ಈ ಮೇಜಿನಲ್ಲಿ ಅಂತ ಶಕ್ತಿ ಅಡಕವಾಗಿದೆ ಪ್ರಿಯರೇ. ನೀನು ತೆಗೆದುಕೊಳ್ಳುವ ರೀತಿಯಲ್ಲಿ ತೆಗೆದುಕೋ, ನಿನ್ನ ಭಯ ದೇವರು ತೆಗೆದುಹಾಕ್ತಾನೆ. ಯಾಕೆ ಗೊತ್ತಿಲ್ಲ? ದೇವರು ಕೊಡುವ ಆತ್ಮ ಅದು ಭಯದ ಆತ್ಮ ಅಲ್ಲ, ಅದು ಧೈರ್ಯದ, ಬಲದ, ಶಿಕ್ಷಣದ ಆತ್ಮ. ಹಲ್ಲೆಲೂಯಾ. ಅದಕ್ಕೆ ಹೇಳಿದ್ರು ನಾನು, ಇದು ತೆಗೆದುಕೊಳ್ಳುವಾಗ ನಮ್ಮನ್ನು ಪರೀಕ್ಷೆ ಮಾಡಿ ತೆಗೆದುಕೊಳ್ಳುವ. ಯಾರ ಹತ್ರ ಅದು ನಮಗೆ ಸಮಾಧಾನ ಇಲ್ಲದಿದ್ರೆ ಇವತ್ತು ಹೇಳ್ರಿ, ನಾನು ಕ್ಷಮಿಸ್ತೇನೆ ಎಂಬುದಾಗಿ. ಅಲ್ಲಿ ನಿನ್ನ ಹೃದಯದಲ್ಲಿ ಒಂದು ಚೇಂಜಸ್ ಬರುವಾಗಲಿ ನಿನ್ನ ಒಳಗೆ ಯೇಸು ಸ್ವಾಮಿ ಬರ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೇಲೆ ಹಲ್ಲೆಲೂಯಾ. ಇವತ್ತು ಮದುವೆಯ ಬಗ್ಗೆ ಭಯ ಉಂಟಾ? ಭಯ ಪಡಬೇಡಿ. ದೇವರು ಮದುವೆಯನ್ನು ಕಾರ್ಯವನ್ನು ನೆರವೇರಿಸ್ತಾನೆ. ಹೇಳ್ರಿ, ನಾನು ಯೇಸು ಸ್ವಾಮಿ ನಂಬ್ತೇನೆ. ಹೇಳ್ರಿ, ಯೇಸು ನನ್ನ ಸಂಗಡ ಇರುವುದರಿಂದ ನಾವು ಹೆದರುವುದಿಲ್ಲ. ಇನ್ನು ಮುಂದೆ ನನ್ನ ಭಯವನ್ನು ದೇವರು ತೆಗೆದು ಹಾಕ್ತಾನೆ. ಒಂದನೇದಾಗಿ ಏನಾಗ್ತದೆ? ಈ ಮೇಜಿನ ತಗೊಳ್ಳುವಾಗ ಏನ್ ಸಿಗ್ತದೆ? ಸಮಾಧಾನ ಸಿಗ್ತದೆ. ಶತ್ರುಗಳ ಭಯದಿಂದ ದೇವರು ಬಿಡುಗಡೆ ಮಾಡ್ತಾರೆ. ಎರಡನೇದಾಗಿ ಏನಾಗ್ತದೆ? ದೇವರ ಶಬ್ದ ಕೇಳ್ತೀರಿ, ದರ್ಶನ ಕಾಣ್ತೀರಿ. ನಾಲ್ಕನೇದಾಗಿ ಏನಾಗ್ತದೆ? ಭಯ ಬಿಟ್ಟು ಹೋಗ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೆಕ್ಸ್ಟ್ ದೇವರು ಏನ್ ಹೇಳ್ತಾರೆ ಗೊತ್ತಾ? ಅವನ ಹತ್ರ, ಯಾರ ಹತ್ರ? ಅಬ್ರಾಮನ ಹತ್ರ, ನಾನು ನಿನಗೆ ಗುರಾಣಿಯಾಗಿದ್ದೇನೆ. ನಾನು ನಿನಗೆ ಗುರಾಣಿಯಾಗಿ. ಗುರಾಣಿ ಅಂದ್ರೆ ಏನು ಗೊತ್ತಿಲ್ಲ? ಪ್ರೊಟೆಕ್ಷನ್, ಫೇವರ್, ದಯೆ. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೀನಿ, ನಿನ್ನ ಕುಟುಂಬವನ್ನು ದೇವರು ಪ್ರೊಟೆಕ್ಟ್ ಮಾಡ್ತಾನೆ. ನಿನ್ನನ್ನು ದೇವರು ಪ್ರೊಟೆಕ್ಟ್ ಮಾಡ್ತಾನೆ. ಎಷ್ಟು ಜನ ನಂಬ್ತೀರಿ? ನಾನು ನಂಬ್ತೇನೆ. ಹಲ್ಲೆಲೂಯಾ. ಪ್ರೊಟೆಕ್ಷನ್ ಯಾರಿಂದ ಬರಬೇಕು? ಎಷ್ಟು ಜನ ಹೇಳ್ತೀರಿ ನನಗೆ ಪ್ರೊಟೆಕ್ಷನ್ ದೇವರಿಂದ ಬರ್ತದೆ? ಹೇಳ್ರಿ, ನನಗೆ ಪ್ರೊಟೆಕ್ಷನ್ ದೇವರಿಂದ ಬರ್ತದೆ. ಹಲ್ಲೆಲೂಯಾ. ನನ್ನ ಮಕ್ಕಳ ಪ್ರೊಟೆಕ್ಷನ್ ದೇವರಿಂದಲೇ, ನನ್ನ ಕುಟುಂಬದ ಪ್ರೊಟೆಕ್ಷನ್ ದೇವರಿಂದಲೇ, ನನ್ನ ಆರೋಗ್ಯದ ಪ್ರೊಟೆಕ್ಷನ್ ದೇವರಿಂದಲೇ. ಹಲ್ಲೆಲೂಯಾ. ದೇವರ ದಯೆ ಅಲ್ಲಿ ಬರ್ತದೆ. ಹಾಗಾದ್ರೆ ಕಮ್ಯುನಿಯನ್ ತಗೊಳ್ಳುವಾಗಲೇ ದೇವರ ಪ್ರೊಟೆಕ್ಷನ್ ಬರ್ತದೆ, ದೇವರ ದಯೆ ಬರ್ತದೆ. ಇವತ್ತು ಅನೇಕರು ಈ ಕಮ್ಯುನಿಯನ್ ಬೇಡ ಅಂತ ತರ್ತಾ ಇದ್ದಾರೆ. ಪ್ರಿಯರೇ, ಬೇಡ ಅಂತ ತರಬೇಡಿ. ಯೇಸು ಇದಕ್ಕೋಸ್ಕರ ಬೆಲೆ ಕೊಟ್ಟಿದ್ದಾರೆ. ಯಾರು ಕೊಡದ ಬೆಲೆ ಯೇಸು ಸ್ವಾಮಿ ಕೊಟ್ಟಿದ್ದಾರೆ. ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗದ ಒಂದು ಏನಾಗಿದೆ? ಸಂಸ್ಕಾರವಾಗಿದೆ. ಅದಕ್ಕೆ ಹೇಳುದು, ಇದು ತೆಗೆದುಕೊಳ್ಳುವಾಗ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ. ನಮ್ಮನ್ನು ಇವತ್ತು ಪರೀಕ್ಷೆ ಮಾಡಿಕೊಳ್ಳಿ. ಹಲ್ಲೆಲೂಯಾ. ನಾವು ಕರ್ತನ ದೇಹದಲ್ಲಿ ಪಾಲು ತೆಗೆದುಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ಕರ್ತನ ರಕ್ತದಲ್ಲಿ ನಾವು ಪಾಲು ತೆಗೆಯಲಿಕ್ಕೆ ಹೋಗ್ತಾ ಇದ್ದೇವೆ. ಹಲ್ಲೆಲೂಯಾ. ನಂತರ ನಾವು ನೋಡ್ತೇವೆ 18ನೇ ಅಧ್ಯಾಯಕ್ಕೆ ಬರುವಾಗ, 1ನೇ ವಾಕ್ಯದಲ್ಲಿ ಬರುವಾಗ ನೀವು ನೋಡುವ ವಿಷಯ ಏನಂತ ಹೇಳಿದ್ರೆ, ಅಬ್ರಾಮನಿಗೆ ಮತ್ತು ಸಾರಳಿಗೆ ಏನಿರಲಿಲ್ಲ? ಮಕ್ಕಳಿರಲಿಲ್ಲ. ಆಗ ನಾವು ನೋಡ್ತೇವೆ, ಅಬ್ರಾಮ ಮತ್ತು ಸಾರಳಿ ಯಾವುದಕ್ಕೋಸ್ಕರ ಕಾಯ್ತಿದ್ರು? ಮಕ್ಕಳಾಗುವುದಕ್ಕೆ ಕಾಯ್ತಾ ಇದ್ರು. ಇವತ್ತು ನಾನು ಹೇಳಿದ ಯೇಸುವಿನ ನಾಮದಲ್ಲಿ ನೀವು ಯಾವ ವಿಷಯದಲ್ಲಿ ಕಾಯ್ತಾ ಇದ್ದೀರಿ? ಅದಕ್ಕೆ ಉತ್ತರ ದೇವರು ಈ ಹೋಲಿಕೆಯನ್ನು ತಗೊಳ್ಳುವಾಗ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ವರ್ಷಗಳಿಂದ ಕಾದ ವಿಷಯಕ್ಕೆ ದೇವರು ಅದ್ಭುತಗಳನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಹೌದಾ? ಪ್ರೇಸ್ ದಿ ಲಾರ್ಡ್. ಒಂದು ಬಂಜೆಯಾದವಳು ತಾಯಿ ಆಗ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಇವತ್ತು ನಿಮ್ಮ ಜೀವಿತದಲ್ಲಿ ಯಾವ ಕಾರ್ಯ ಅಸಾಧ್ಯವಾಗಿದೆಯೋ ಅದನ್ನು ದೇವರು ಸಾಧ್ಯ ಮಾಡ್ತಾ ಇದ್ದಾರೆ. ಎಷ್ಟು ನಂಬ್ತೀನಿ? ನಾನು ಬಲವಾಗಿ ನಂಬ್ತೀನಿ. ಇವತ್ತು ಅಸಾಧ್ಯವಾದ ಕೆಲವು ಕಾರ್ಯಗಳಲ್ಲೂ ಸಂಗತಿಗಳಲ್ಲೂ ಈ ಮೇಜಿನಲ್ಲಿ ಪಾಲು ತೆಗೆದುಕೊಳ್ಳುವಾಗ ಅದನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಆಮೇಲೆ ನಮಗೆಲ್ಲರಿಗೂ ಗೊತ್ತುಂಟು, ಅಲ್ಲಿ 3 ಮಂದಿ ಪುರುಷರು ಯಾರ ಬಳಿಗೆ ಬಂದಿರುತ್ತೆ? ಅಬ್ರಾಮ ಮತ್ತು ಸಾರಳ ಬಳಿಗೆ ಬಂದರು. ಅಬ್ರಾಮನಿಗೆ ಬಳಿಗೆ ಬರುವಾಗ ನಾವು ನೋಡ್ತೇವೆ ಏನಂತ ಹೇಳಿದ್ರೆ, ಅವ್ರು ಹೇಳ್ತಾರೆ, ಬರುವ ವರ್ಷ ಬರುವಾಗ ನಿನಗೆ ಗಂಡು ಮಗು ಆಗ್ತದೆ ಅಂತ ಹೇಳುವಾಗ ಸಾರಳ ಏನಂದು? ನಕ್ಕಳ. ಆಗ ದೇವರ ವಾಕ್ಯ ಹೇಳ್ತದೆ ನಿಮಗೆ, ಅದೇ ಆದಿಕಾಂಡ ಪುಸ್ತಕದಲ್ಲಿ 18ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ, ಯೆಹೋವನಿಗೆ ಅಸಾಧ್ಯವಾದ ಕಾರ್ಯ, ಯೆಹೋವನಿಗೆ ಅಸಾಧ್ಯವಾದ ಕಾರ್ಯ ಉಂಟು ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತದೆ. ನಾನು ಹೇಳ್ತೇನೆ, ಕರ್ತನ ಬೇಜನ್ನು ಅಲಕ್ಷ್ಯ ಮಾಡಬೇಡ್ರಿ. ಇದು ತೆಗೆದುಕೊಳ್ಳುವಾಗ ಅಸಾಧ್ಯವಾದ ಕಾರ್ಯಗಳು ದೇವರು ಸಾಧ್ಯ ಮಾಡ್ತಾನೆ. ಎಷ್ಟು ನಂಬ್ತೀರಿ? ಹಲ್ಲೆಲೂಯಾ. ನಾನು ಬಲವಾಗಿ ನಂಬ್ತೇನೆ, ದೇವರು ಅಸಾಧ್ಯವಾದ ಕಾರ್ಯವನ್ನು ಸಾಧ್ಯ ಮಾಡ್ತಾನೆ.
ನಾವು ಸಾಧಾರಣವಾಗಿ ರೋಗ ಬರುವಾಗ ನಾವು ಡಾಕ್ಟರ್ ಹತ್ರ ಹೋಗ್ತೇವೆ ಅಲ್ಲ, ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ಏನ್ ಮಾಡ್ತಾರೆ, ಪ್ರಿಸ್ಕ್ರಿಪ್ಷನ್ ಬರೆದು ಕೊಡ್ತಾರೆ, ಈ ಮಾತ್ರೆ ಎಲ್ಲ ಕೊಡ್ತಾರೆ. ಅವರ ಪ್ರೈಸರ್ ಆಮೇಲೆ ನೀವೇನ್ ಮಾಡ್ತೀರಿ, ಅದನ್ನು ಮೆಡಿಕಲ್ ಅಲ್ಲಿ ತಗೊಳ್ತೀರಿ, ಏನ್ ಮಾಡ್ತೀರಿ, ಹೋಗಿ ಅದನ್ನು ಕೊಡ್ತೀರಿ. ಯಾರ ಮೇಲೆ ನಂಬಿಕೆ ಇಟ್ಟು ಹೋಗುದು? ಡಾಕ್ಟರ್, ಅದು ಗುರ್ತದ ಡಾಕ್ಟರ್, ಅವರ ಹತ್ರ ಮಾತ್ರ ನಮಗೆ ವಿಶ್ವಾಸ. ಹಾಗಾಗಿ ನಾವು ಅವರ ಬಳಿಗೆ ಹೋಗ್ತೇವೆ ಹೆಚ್ಚಾಗಿ. ಯಾಕೆ? ನಂಬಿದ್ರಿಂದ ವಿಶ್ವಾಸ. ಹೌದಾ? ಪ್ರೈಸರ್ ನಾವಿದ್ರೆ ಆ ಪ್ರಿಸ್ಕ್ರಿಪ್ಷನ್, ಆ ಮಾತ್ರೆ ತೆಗೆದುಕೊಂಡದ್ರಿಂದ ನಿನಗೆ ಗುಣವಾಗಬಹುದು, ಗುಣವಾಗದೇ ಇರಬಹುದು. ಆದ್ರೆ ಇವತ್ತು ಯೇಸು ಸ್ವಾಮಿ ಒಂದು ಬೇಜನ್ನು ನಮಗೋಸ್ಕರ ಇಟ್ಟಿದ್ದಾನೆ. ಅದು ಆತನ ದೇಹ ಮತ್ತು ರಕ್ತವಾಗಿದೆ. ಇದನ್ನು ತೆಗೆದುಕೊಳ್ಳುವ ಒಳಗೆ ಏನ್ ಬರ್ತದೆ? ಜೀವ ಬರ್ತದೆ. ಹೌದಾ? ಇದನ್ನು ತೆಗೆದುಕೊಳ್ಳುವವರಿಗೆ ಏನ್ ಬರ್ತದೆ? ಜೀವ ಬರ್ತದೆ. ನಾನು ಹೇಳ್ತೇನೆ, ಆ ಮದ್ದಿನಿಂದ ನಿನ್ನ ಕಿಡ್ನಿ ಹೋಗ್ಬಹುದು, ಆದ್ರೆ ಈ ಒಂದು ಬೇಜಿನಿಂದ, ಈ ರೊಟ್ಟಿಯಿಂದ ನಿನ್ನ ಕಿಡ್ನಿ ಜೀವ ಬರ್ತದೆ ಎಂಬುದಾಗಿ ವಾಕ್ಯ ಹೇಳ್ತಾರೆ. ಎಷ್ಟು ಜನ ನಂಬ್ತೀರಿ? ನಿನ್ನ ಹಾರ್ಟ್ ಪ್ರಾಬ್ಲಮ್ ಇದ್ರೆ ಈ ರೊಟ್ಟಿಯಿಂದ ನಿನ್ನ ಹಾರ್ಟ್ ಹೀಲ್ ಆಗ್ತದೆ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿನ್ನ ಲಂಗ್ಸ್ ಹೀಲ್ ಆಗ್ತದೆ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಜೀವ ಇದೆ. ಎಷ್ಟು ನಂಬ್ತೀನಿ? ಹಲ್ಲೆಲೂಯಾ. ನಾವು ಇದನ್ನು ಅಲಕ್ಷ್ಯ ಮಾಡ್ತೇವೆ, ಆದ್ರೆ ಅದಕ್ಕೆ ಪ್ರಯಾರಿಟಿ ಕೊಡ್ತಾ ಇದ್ದೇವೆ. ಇವತ್ತು ನಾನು ಅದು ಬೇಡ ಅಂತ ಹೇಳುವುದಿಲ್ಲ, ನಾನು ಹೇಳ್ತೇನೆ ನಿನ್ನ ಆರೋಗ್ಯ ಇರುವುದು ಈ ರೊಟ್ಟಿಯಲ್ಲಿ. ಎಷ್ಟು ನಂಬ್ತೇನೆ? ನಾನು ಬಲವಾಗಿ ನಂಬ್ತೇನೆ. ಇವತ್ತು ಇದನ್ನು ತೆಗೆದುಕೊಳ್ಳುವಾಗ ನಿನಗೆ ಆರೋಗ್ಯ 100% ಬರ್ತದೆ ಎಂಬುದಾಗಿ ಎಷ್ಟು ಜನ ನಂಬ್ತೇವೆ? ಇಲ್ಲಿ ಎಷ್ಟು ಜನ ರೋಗಿಗಳು ಯಾರೇ ಆಗಿದ್ರು ಸಹ ಯೇಸುವಿನ ನಾಮದಲ್ಲಿ ನಾನು ಪ್ರಮಾದ ಹೇಳ್ತೇನೆ, ಇದರಲ್ಲಿ ನಿಜವಾದ ಜೀವ ಇದೆ, ಇದು ರಕ್ತದಲ್ಲಿ ಶಕ್ತಿ ಇದೆ. ಹಲ್ಲೆಲೂಯಾ. ಇದನ್ನು ನೀನು ತೆಗೆದುಕೊಳ್ಳುವಾಗ ನಾನು ಹೇಳ್ತೇನೆ, ಅಸಾಧ್ಯವಾದ ಕಾರ್ಯಗಳನ್ನು ದೇವರು ಸಾಧ್ಯ ಮಾಡ್ತಾರೆ. ನಾನು ಒಂದು ವಿಷಯ ಹೇಳ್ತೇನೆ, ದೇವರು ಹೇಳ್ತಾರೆ ಮನುಷ್ಯರಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ. ಒಂದು ಡಾಕ್ಟರ್ ಮನುಷ್ಯ, ಡಾಕ್ಟರ್ಗೆ ಆಗದ ಕಾರ್ಯ ದೇವರು ಈ ರೊಟ್ಟಿಯ ಮೂಲಕ ಮಾಡ್ತಾರೆ. ಒಂದು ಲಾಯರ್ ಮನುಷ್ಯ, ಲಾಯರ್ಗೆ ಆಗದದ್ದು ಈ ರೊಟ್ಟಿಯ ಮೂಲಕ ದೇವರು ಮಾಡ್ತಾನೆ. ಎಷ್ಟು ನಂಬ್ತೀನಿ? ನಾನು ಬಲವಾಗಿ ನಂಬ್ತೇನೆ. ನಿನ್ನ ಜೀವಿತದಲ್ಲಿ ಇವತ್ತೊಂದು ದೇವರಾತ್ಮನು ಹೇಳ್ತಾ ಇದ್ದಾನೆ, ಇದನ್ನು ತೆಗೆದುಕೊಳ್ಳುವಾಗ ನನ್ನನ್ನು ನೆನಪು ಮಾಡಿಕೊಳ್ಳ್ರಿ, ಇದನ್ನು ತೆಗೆದುಕೊಳ್ಳುವಾಗ ನನ್ನ ಮರಣವನ್ನು ನೆನಪು ಮಾಡಿಕೊಳ್ಳ್ರಿ ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತಾರೆ. ಯೇಸು ಯಾವ ಸಹ ಮರಣವನ್ನು ನೆನಪು ಮಾಡಿಕೊಳ್ಳಿ ಅಂತ ಹೇಳಿಲ್ಲ. ನೋಡಿದ್ರ? ಎಲ್ಲಿ ಸಹ ಹೇಳಿಲ್ಲ. ಒಂದೇ ಪುಸ್ತಕದಲ್ಲಿ ಬೈಬಲಲ್ಲಿ ಬರೆದಿದೆ ಯಾವತ್ತನ್ನ, ಈ ಭೋಜನ ಮಾಡುವಾಗ ನನ್ನ ಮರಣವನ್ನು ನೆನಪಿಗೆ ತಂದುಕೊಳ್ಳಿ. ನೆನಪಿಗೆ ತರ್ತಾ ಇದ್ದೆ. ಹಲ್ಲೆಲೂಯಾ. ಆದಿ ಸಭೆಯಲ್ಲಿ ಇದು ಪ್ರತಿ ಸಂಡೆ ಮಾಡ್ತಾ ಇದ್ರು. ಪುಸ್ತಕಕ್ಕೆ 2ನೇ ಅಧ್ಯಾಯ 48ನೇ ವಾಕ್ಯದಲ್ಲಿ ನೋಡಿ, ಅವರು ಪ್ರತಿ ಸಲ ಕೂಡಿಕೊಳ್ಳುವಾಗ ಈ ಒಂದು ರೊಟ್ಟಿಯಲ್ಲಿ ದ್ರಾಕ್ಷರಸದಲ್ಲಿ ಪಾಲು ತೆಗೆದುಕೊಂಡು. ಯಾಕೆ ಗೊತ್ತಿಲ್ಲ? ಅದೊಂದು ಫೆಲೋಶಿಪ್ ಆಗಿದೆ, ಅದೊಂದು ಅನ್ಯೋನ್ಯತೆ ಆಗಿದೆ. ಇವತ್ತು ನಾವು ಅನ್ಯೋನ್ಯತರಾಗಿ ಎಲ್ಲರೂ ಬಂದಿದ್ದೇವೆ. ಹಲ್ಲೆಲೂಯಾ. ನೀವು ಬೇರೆ ಬೇರೆ ಕುಟುಂಬದಲ್ಲಿ ಬಂದಿರಬಹುದು, ಆದರೆ ಇವತ್ತು ನೀವು ಕ್ರಿಸ್ತನ ಒಂದೇ ದೇಹದಲ್ಲಿ ನಾವು ಪಾಲು ತೆಗೆದುಕೊಳ್ತೇವೆ, ಒಂದೇ ದೇಹಕ್ಕೆ ಸೇರಿದವರು. ಹಲ್ಲೆಲೂಯಾ. ನಮ್ಮ ಒಳಗೆ ಹರಿಯುವ ರಕ್ತ ಅದು ಯೇಸುವಿನ ರಕ್ತವಾಗಿದೆ. ಯಾಕಂದ್ರೆ ನಾವು ನಮ್ಮ ಸ್ವಂತ ಸೊತ್ತಲ್ಲ, ನಮ್ಮನ್ನು ದೇವರು ಕ್ರಯಕ್ಕೆ ತೆಗೆದುಕೊಂಡಿದ್ದಾನೆ. ಇವತ್ತು ಎಷ್ಟು ಜನ ಪ್ರಾರ್ಥನಾ ಪೂರ್ವಕವಾಗಿ ಇದನ್ನು ತೆಗೆಯಲಿಕ್ಕೆ ಸಿದ್ಧರಾಗಿದೆ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿಮಗೆ ಯಾರ ಹತ್ರ ಅದು ದ್ವೇಷ ಇರುವುದಾದ್ರೆ ಇವತ್ತು ಹೃದಯಪೂರ್ವಕವಾಗಿ ತೆಗೆದಾಗಿ ಹೇಳ್ರಿ, ಕ್ರಿಸ್ತನ ನಮ್ಮನ್ನು ಕ್ಷಮಿಸಿದ ಪ್ರಕಾರ ನಾವು ಕ್ಷಮಿಸುವ, ಕ್ರಿಸ್ತ ನಮ್ಮನ್ನು ಪ್ರೀತಿಸಿದ ಹಾಗೆ ನಾವು ಪ್ರೀತಿಸುವ. ಇವತ್ತು ನಾವು ಅನೇಕ ಸಾರಿ ಯೇಸು ಸ್ವಾಮಿಯನ್ನು ತಿರಸ್ಕಾರ ಮಾಡಿದೆವು, ಇವತ್ತು ನಾವು ದ್ರೋಹ ಬಗೆದೆವು, ಆದರೆ ದೇವರು ನಮಗೆ ದ್ರೋಹ ಬಗೆಯಲಿಲ್ಲ. ಇವತ್ತು ದೇವರು ದ್ರೋಹ ಬಗೆದಿದ್ರೆ ಇವತ್ತು ನಾವು ಇಲ್ಲಿ ಇರ್ತಿರ್ಲಿಲ್ಲ. ಇವತ್ತು ಆತನ ಪ್ರೀತಿಯನ್ನು ನೆನೆಸಿ ನಾವು ದೇವರಿಗೆ ಸ್ತೋತ್ರ ಹೇಳಿ ನಾನು ನಂಬ್ತೀನಿ. ಇವತ್ತು ಈ ಮೇಜಿನಲ್ಲಿ ಯಾವೆಲ್ಲ ಆಶೀರ್ವಾದ ಇದೆ ಬೇಗನೆ ಪ್ರೀಸರು. ಒಂದನೇದಾಗಿ ಏನ್ ಸಿಗ್ತದೆ? ಸಮಾಧಾನ ಸಿಗ್ತದೆ. ಹೇಳ್ರಿ, ಸಮಾಧಾನ ಸಿಗ್ತದೆ. ಇವತ್ತಿನಿಂದ ನಿಮಗೆ ಸಂಪೂರ್ಣವಾದ ಸಮಾಧಾನ ದೇವರು ಕೊಡುತ್ತಾರೆ. ಮನೆಯಲ್ಲಿ ಸಮಾಧಾನ ಇಲ್ಲ, ಸಮಾಧಾನ ಯೇಸುವಿನ ನಾಮದಲ್ಲಿ ಬರ್ತದೆ. ಹೇಳ್ರಿ, ಬರ್ತದೆ. ಅಲ್ಲಿ 2ನೇದಾಗಿ ಶತ್ರು ಬಾಯಿಂದ ದೇವರು ತಪ್ಪಿಸ್ತಾರೆ. 3ನೇದಾಗಿ ಮೂರನೇದಾಗಿ ದರ್ಶನ ಕಾಣ್ತೀವಿ, ದೇವರ ಶಬ್ದವನ್ನು ಕೇಳ್ತೀವಿ. 4ನೇದಾಗಿ ಎಲ್ಲ ಬಾಯದಿಂದ ದೇವರು ಏನ್ ಮಾಡ್ತಾರೆ? ಹೊರಗೆ ತರ್ತಾರೆ. ಎಲ್ಲ ಬಾಯದಿಂದ ಹೊರಗೆ ತರ್ತಾರೆ. ಅಲ್ಲಿ ನಂತರ ಗುರಾಣಿ ಮತ್ತು ಗುರಾಣಿ ಆಗಿದ್ದಾರಂತೆ. ಏನದು? ಪ್ರೊಟೆಕ್ಷನ್ ಮತ್ತು ಫೇವರ್, ದಯೆ. ನಿನಗೆ ದೇವರ ದಯೆ ಸಿಗ್ತದೆ. ಹೌದು, ದೇವರ ದಯೆ ಸಿಗ್ತದೆ. ಫೇವರ್ ನಿನ್ನ ಮೇಲೆ ಬರ್ತದೆ. ನೀನು ಎಲ್ಲಿ ಹೋಗು, ಅವರ ದಯೆ ನಿನ್ನ ಮೇಲೆ ಆಟೋಮೆಟಿಕ್ ಆಗಿ ಬೀಳುವಾಗಿ ದೇವರು ಮಾಡ್ತಾರೆ. ಕೆಲಸದಲ್ಲಿ, ಸೇವೆಯಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ನಿನಗೆ ಫೇವರ್ ದೊರಕುತ್ತದೆ. ನಂತರ ನಾನು ಹೇಳಿದೆ ಏನಂತ ಹೇಳಿದ್ರೆ, ಮಕ್ಕಳಿಲ್ಲದವರಿಗೆ ದೇವರು ಮಕ್ಕಳ ಕೊಡ್ತಾರೆ. ಅಲ್ಲಿ ಮದುವೆ ಆಗದವರಿಗೆ ಮದುವೆ ಆಗುವಂತೆ ದೇವರು ಮಾಡ್ತಾರೆ. ಸಾಲದಲ್ಲಿರುವವರಿಗೆ ಸಾಲದಿಂದ ಹೊರಗೆ ತರ್ತಾನೆ.
ಆರೋಗ್ಯ ಇಲ್ಲದವರಿಗೆ ಆರೋಗ್ಯ ಕೊಡ್ತಾನೆ. ಯಾಕಂದ್ರೆ ಯೆಹೋವನಿಗೆ ಅಸಾಧ್ಯವಾದ ಕಾರ್ಯ ಮತ್ತು ನಂಬಿಕೆಯಿಂದ ಈ ಮೇಜಿನ ಬಳಿಗೆ ಬರುವ ನಮ್ಮನ್ನೇ ಮರೆತು, ಯೇಸು ತನ್ನನ್ನು ತಾನು ಮರೆತ, ದೇವಕುಮಾರನು ಎಂಬುದಾಗಿ ಮರೆತ, ಆ ಪದವಿಯನ್ನು ಮರೆತ, ದಾಸನ ರೂಪವನ್ನು ತಾಳಿ ಆತ ನಮಗೋಸ್ಕರ ನಿಮಗೋಸ್ಕರ ಆ ಶಿಲುಬೆಯಲ್ಲಿ ಮುರಿದನು. ಅದರ ಸಂಕೇತವಾಗಿ ಇವತ್ತು ನಾವು ಒಂದು ರೊಟ್ಟಿಯನ್ನು ಮುರಿಯುತ್ತಿದ್ದೇವೆ. ಹಲ್ಲೆಲೂಯ. ಆತನು ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿದ, ಆ ರಕ್ತಕ್ಕೆ ಸದೃಶವಾದ ದ್ರಾಕ್ಷರಸವನ್ನು ನಾವು ಇವತ್ತು ತೆಗೆದುಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ಇವತ್ತು ಪ್ರಾರ್ಥನಾ ಪೂರ್ವಕವಾಗಿ ಈ ಮೇಜಿನ ಬಳಿಗೆ ಬರುವ ಪ್ರೇರೆ ಆತನ ಮೇಜಿನಲ್ಲಿ ಪಾಲು ತೆಗೆದುಕೊಂಡುದರ ಮೂಲಕ ನನಗೊಂದು ಸಂತೋಷ. ಎಷ್ಟು ಜನ ಸಂತೋಷದಿಂದ ಹೋಗಲಿಕ್ಕೆ ಇಷ್ಟಪಡ್ತಾರೆ? ಎಷ್ಟು ಜನ ನಂಬ್ತೀರಿ ನಾನು ದೇವರ ಆಶೀರ್ವಾದ ಹೊಂದಿದ್ದೇನೆ? ಥ್ಯಾಂಕ್ ಯು ಕರ್ತನೆ, ನಿನ್ನ ಮಕ್ಕಳನ್ನು ಬ್ಲೆಸ್ ಮಾಡ್ತೇನೆ. ಇವರು ಇದ್ದ ಹಾಗೆ ಇರುವುದಿಲ್ಲ. ಇವರ ಜೀವಿತದಲ್ಲಿ ಅಸಾಧ್ಯವಾದ ಕಾರ್ಯವನ್ನು ಸಾಧ್ಯ ಮಾಡಲಿಕ್ಕೆ ಹೋಗುವುದಕ್ಕೆ ಸ್ತೋತ್ರ. ಅಬ್ರಹಾಮನ ಜೀವಿತದಲ್ಲಿ ನೀನು ಕೊಟ್ಟ ಆಶೀರ್ವಾದವನ್ನು ಈ ಮಕ್ಕಳ ಮೇಲೆ ನಾನು ರಿಲೀಸ್ ಮಾಡ್ತಾ ಇದ್ದೇನೆ. ಒಬ್ಬೊಬ್ಬರು ಇದ್ದ ಹಾಗೆ ಇರುವುದಿಲ್ಲ. ಏನು ಕಳೆದುಕೊಂಡಿದ್ದಾರೆ ಅದೆಲ್ಲ ರೆಸ್ಟೋರೇಷನ್ ಆಗಿ ಯೇಸುವಿನ ನಾಮದಲ್ಲಿ ಅವರ ಸೇವೆ ವೃದ್ಧಿಯಾಗಲಿ. ದೇವರೇ, ಒಂದೊಂದು ವಿಷಯದಲ್ಲಿ ಅದ್ಭುತಗಳನ್ನು ಕಾಣಲಿ, ಬಿಡುಗಡೆಯನ್ನು ಕಾಣಲಿ. ಕರ್ತನೆ, ನಿನ್ನ ರೊಟ್ಟಿ ಬಿಡುಗಡೆ ಮಾಡುತ್ತದೆ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಕೇಳಿದ ಪ್ರಕಾರ ಇವತ್ತು ಎಲ್ಲರೊಂದಿಗೆ ಹೊಂದುವಂತೆ ಸಾಕ್ಷೀಕರಿಸುವಂತೆ ಮಾಡಿ ನಮ್ಮ ಜೀವಿತವನ್ನು ಬದಲು ಮಾಡಿದ್ದಕ್ಕೆ ನಿನಗೆ ಸ್ತೋತ್ರ. ನಾವು ಲೋಕದ ಪಾಲಿಗೆ ಸತ್ತವರು, ಕ್ರಿಸ್ತನಿಗೋಸ್ಕರ ಜೀವಿಸುವವರು ಎಂಬುದಾಗಿ ಹೆಸರುಳ್ಳವರಾದರೆ ಇದನ್ನು ಪ್ರಚುರಪಡಿಸಲಿಕ್ಕೆ ನಮಗೆ ಕೃಪೆ ಕೊಡು ಸ್ವಾಮಿ. ಹಾಗೆ ಮಾಡುವುದಕ್ಕೆ ನಿಮಗೆ ಸ್ತೋತ್ರ. ಎಲ್ಲವೂ ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥನೆ ಮೈಯದೇವಿಗೆ ಯೇಸುವಿನ ನಾಮದಲ್ಲಿ ಬೇಡುವಂತೆ ತಂದೆ. ಆಮೇಲೆ ಹಲ್ಲೆಲೂಯಾ. ಅಂತ್ಯ ಆಶೀರ್ವಾದ ಪಡೆದುಕೊಳ್ಳಿ. ಥ್ಯಾಂಕ್ ಯು.